सिद्ध सद्गुरु पादाज्जं जननी जनकस्तथा तत्त्वोपदेशकर्तारं नत्वा भक्तिपुरस्सरं ज्ञानसिद्धं तपस्सिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढमहं भजे सिद्धारूढमहं भजे। अद्वैत सार्वभौम चक्रवर्ती परशिवನ ಪರಾವತಾರಿ ಭಕ್ತರ ಕಾಮಧೇನು ಕಲ್ಪದ್ರೋಹ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷಗಳನ್ನು ಉದ್ಧರಿಸಿರ್ತಕ್ಕಂಥ ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರಲ್ಲಿ ಬ್ರಹ್ಮಲೀನ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಶ್ರೀಮಠದ ಒಡೆಯರು ಜ್ಞಾನ ನಿಧಿಗಳು ಭಕ್ತರಿಗೆ ಜ್ಞಾನಾಮೃತವನ್ನು ನೀಡಿ ತಮ್ಮ ಅವತಾರವನ್ನು ಪೂರ್ಣ ಮಾಡಿರ್ತಕ್ಕಂಥ ನಿರಾಭಾರಿ ಸದ್ಗುರು ಮಾಣಿಕ್ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಪರಮಾರಾಧ್ಯ ಗುರುವರಲ್ಲಿ ವಂದಿಸುತ್ತಾ ಇಲ್ಲಿವರೆಗೆ ಬಹು ಸುಂದರವಾಗಿ ಸಿದ್ಧಾರ್ಥನ ಕಥಾಮೃತವನ್ನು ತಮಗೆ ಅಂತಃಕರಣ ಮುಟ್ಟುವಂತೆ ಹೇಳಿರ್ತಕ್ಕಂತಹ ಶರಣರಲ್ಲಿ ವಂದಿಸುತ್ತಾ ಉಭಯ ಸಂಗೀತ ಬಳಗದವರಿಗೂ ವಂದಿಸುತ್ತಾ ಈ ಚಿಂತನೆಯೊಳಗೆ ಭಾಗಿಯಾಗಿರ್ತಕ್ಕಂತಹ ಮುಮುಕ್ಷಗಳ ಹಿತಚಿಂತಕರೇ ತಮ್ಮ ಅಂತಃಕರಣದಲ್ಲಿ ಬೆಳಗುವ ಆ ಪರಶಿವನಿಗೆ ವಂದಿಸುತ್ತಾ ಶಿವಸ್ವರೂಪ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿನ್ನೆಯ ದಿವಸ ಜಗದ್ಗುರು ಸಿದ್ಧಾರೂಢನ ದರ್ಶನ ಮಾತ್ರದಿಂದ ಉದ್ಧಾರ ಆಗಿರ್ತಕ್ಕಂಥ ಗೋವಿಂದಾನಂದ ಸ್ವಾಮಿ ಆಗಿ ಸದ್ಗುರು ಸಿದ್ಧಾರೂಢನ ದರ್ಶನದಿಂದ ನಿನ್ನೆ ದಿವಸ ಕೇಳ್ಕೊಂಡು ಬಂದೀವಿ ಮುಕ್ತ ಆದರು ಅಂತ ಹೇಳಿ. ಇವತ್ತಿನ ದಿವಸ ಎಷ್ಟು ವಿಶೇಷ ನೋಡ್ರಿ. ಇವತ್ತು ಪ್ರಸಾದ ಮನಿ ಬಡಿಗರ ಮನಿ. ಇವತ್ತು ಪ್ರಸಾದ ಮನಿ ಬಡಿಗರ ಮನಿ. ಇವತ್ತು ಸಿದ್ಧಾರೂಢನ ಪರಮ ಶಿಷ್ಯ ಯಾರು? ಬಡಿಗರ ಮಿಸ್ರಿಕೋಟಿ ಕಾಳಪ್ಪ. ಏನು ಋಣಾನುಬಂಧನ ರೂಪೇಣ ಅಂದಂಗ ಅವ್ರದ್ದು ಏನು ಋಣ ಅದೋ ಏನೋ ಗೊತ್ತಿಲ್ಲ. ಅವ್ರಿಗೆ ನಾವು ಡೇಟ್ ಕೊಟ್ಟಿಲ್ಲ, ನಿಮ್ಮನಿ ಪ್ರಸಾದ ನಮ್ಮನಿ ಪ್ರಸಾದ ಬರೀತೇಳಿ ಯಾರು ಲೆಕ್ಕನೇ ಹಾಕಿಲ್ಲ. ಅವ್ರು ಬೇಡೋದಕ್ಕ ನಮ್ಮ ಕಲಾಯ ಸ್ವಾಮಿಗಳು ನಮ್ಮ ಬಾಳೆ ಸ್ವಾಮಿಗಳು ಆಯ್ತು ಬರ್ತಾರಂತ ಹೇಳೋದಕ್ಕ. ಯಾಕಂತಂದ್ರ ಸಿದ್ಧಾರೂಢನ ಶಿಷ್ಯರೊಳ ಅಗ್ರಣ್ಯ ಶಿಷ್ಯರು ಪರಮ ಶಿಷ್ಯರು ಅಂದ್ರ ಅವ್ರು ಮಿಸ್ರಿಕೋಟಿ ಕಾಳಪ್ಪನವರು. ಇವತ್ತ ಅವರ ಮನೆತನ ಅಂತ ತಿಳೋಣ. ಕಾಳಪ್ಪ ಅಂತಂದ್ರ ಅವ್ರ ಮನೆತನದವನೇ ಅವ. ಬಹಳ ಸಂತೋಷ ಆಯ್ತು. ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡಿದ್ದೀವಿ. ಅವ್ರ ದೃಷ್ಟಾಂತ ಬರ್ತಂದ್ರೆ ಅವ್ರಿಗೆ ನೆನಪಾಯ್ತು ನಮಗ. ಮಿಸ್ರಿಕೋಟಿ ಕಾಳಪ್ಪ, ಮಿಸ್ರಿಕೋಟಿ ಅಂತೇಳಿ ಹುಬ್ಬಳ್ಳಿ ಹತ್ಯೆ ಐತಿ ಅಕ್ಕ. ಸುಮಾರು ಹುಬ್ಬಳ್ಳಿ ಹತ್ಯೆ ಅಂತಂದ್ರೆ 4-5 ಕಿಲೋಮೀಟರ್. ಸಿದ್ಧಾರೂಢನ ಪರಮ ಶಿಷ್ಯ ಮುಂದೆ ಬರ್ತದ. ಹುಬ್ಬಳ್ಳಿ ಒಳಗೆ ಕೈಲಾಸ ಮಂಟಪ ಕಟ್ಟದವ ಅವನೇ ಯವ. ಕೈಲಾಸ ಮಂಟಪ ನೋಡಿರಿಲ್ಲ, ಅದು ಕಟ್ಟದವನ ಯಾರು? ಮಿಸ್ರಿಕೋಟಿ ಕಾಳಪ್ಪನವರು, ಬಡಿಗೆರ ಪಂಚಾಳ ಕುಲದವರು. ಅವ್ರದ್ದು ದೃಷ್ಟಾಂತ ಇವತ್ತ
ಏನು ಎಂತ ಗೊತ್ತಿಲ್ಲ ಅವರ ಬದುಕಿನೊಳಗ ಸಿದ್ಧಾರೂಢಪ್ಪ ಕರೆಸ್ಕೊಂಡು ಸಿದ್ಧಾರೂಢಪ್ಪನ ಪಾದ ಪೂಜೆ ಮಾಡಿ ಸಿದ್ಧಾರೂಢಪ್ಪ ಹೊಟ್ಟೆ ತುಂಬಾ ಅನ್ನ ಕೊಡ್ಬೇಕನ್ನಂತ ಅಪೇಕ್ಷೆ ಆಗಿರ್ತದೆ. ಯಾರಿಗೆ? ಕಾಳಪ್ಪಗ, ಬಡಿಗ್ಯಾರ ಕಾಳಪ್ಪಗ. ಮಾವಿನ ಸೀಜನ್ ಇತ್ರಿವ, ಮಾವಿನ ಸೀಜನ್ ಇತ್ತು. ಉನ್ನತ ಉನ್ನತ ಉನ್ನತಗಳ ಹಣ್ಣುಗಳೆಲ್ಲ ನೀವು ಮಾರ್ಕೆಟ್ನಾಗ ಹೋಗಿರ್ತೀರಿ ನೋಡು, ಚಲೋ ಚಲೋ ಅಟ್ಟೆ ಆರಿಸ್ಕೋತೀರಿ ನೀವು. ಕೆಟ್ಟದ್ದು ಹಿಚ್ಕಿ 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 ಆದ್ರೆ ನಿಮ್ ಕೈಗೆ ಸತ್ತಿರ್ತಾವ ಮಾವಿನ ಹಣ್ಣು. ಅದ್ರ ಮಿಶ್ರಿಕೋಟಿ ಕಾಳಪ್ಪನವರು ಅಪ್ಪಗ ಹಣ್ಣಿನ ಪಾಯಸ ಮಾಡಿ ಹೋಳಿಗೆ ಉಣಿಸ್ಬೇಕಂತೇಳಿ ಮಾವಿನ ಹಣ್ಣುಗಳೆಲ್ಲ ಮಾವಿನ ಹಣ್ಣುಗಳು ತಗೊಂಡು ಬಂದು ಮನೆಯೊಳಗೆ ಇಟ್ಟು ಮಡದಿಗೆ ಹೇಳ್ತಾರ, ನೋಡು ನಾಳಿನ ದಿವಸ ಜಗದೊಡೆಯ ಅಪ್ಪ ಸಿದ್ಧಾರೂಢಪ್ಪಗ ಪ್ರಸಾದ ಮಾಡಿಸೋಣ, ಶೇಖರಣೆ ಮಾಡಿಸೋಣ, ಹೋಳಿಗೆ ಮಾಡಿಸೋಣ ಅಂತ ಹೇಳಿ ಪತಿಗೆ ಹೇಳ್ದಾಳಾಗ ಆಗ್ಲಿ, ಹೆಂಡತಿಗೆ ಹೇಳ್ತಾರ ಆಗ್ಲಿ ಅಂತೇಳಿ ಆ ತಾಯಿ ಕಡೆ ಹೋಳಿಗೆ ರೆಡಿ ಮಾಡಿರ್ತಾಳ. ಮಾರನೇ ದಿನ ಅಪ್ಪಗ ಕರೆಯಕ್ಕೆ ಯಾರು ಹೋಗ್ತಾರ? ಕಾಳಪ್ಪನವ್ರು ಹೋಗ್ತಾರ. ಕಾಳಪ್ಪನವ್ರು ಹೋಗಿ ಅಪ್ಪಗ ಕರ್ಕೊಂಡು ಬರ್ತಾರ. ಕರ್ಕೊಂಡು ಬಂದು ಏನು ವಿಚಿತ್ರ ಅಪ್ಪನ ಪವಾಡ, ಎಲ್ಲಾ ಹಣ್ಣು ಮುಂದಿಟ್ಟಿರ್ತಾರ. ಅಪ್ಪಗೆ ತಿನ್ನಾಕನು ಆಯ್ತು, ಶೇಖರಣೆ ಆಯ್ತು ಅಂತೇಳಿ ಈ ಕಾಳಪ್ಪ ಹಣ್ಣು ಕೊಯ್ಬೇಕನ್ನಟ್ಟಿ ಒಟ್ಟು ಹಣ್ಣು ಏನಾಗಿವು ಹುಳ ತುಂಬಿ ಬಿಟ್ಟಿವು. ಒಳಗ ಏನಾಗೈತ್ರಿ? ಅಷ್ಟು ಹುಳ ತುಂಬಿ ಬಿಟ್ಟು ಅವ ಕಾಳಪ್ಪ ಆಳಕತ್ತ, ಹಿಂಗ್ಯಾಂಗಾಯ್ತು ಗುರುದೇವ, ಏನೋ ಅಪರಾಧ ಆಗಿರ್ಬೇಕು, ಇದು ಹ್ಯಾಂಗ್ ಮಾಡ್ಬೇಕು, ಚಲಿ ಒಳ್ಳೆ ಹಣ್ಣು ತರ್ಬೇಕಂತೇಳಿ. ಯಾಕ ಅವ್ರ ಮನೆಗೆಲ್ಲ ಸಿದ್ಧಾರೂಢಪ್ಪ ಬಂದಾನಂತೇಳಿ ಎಲ್ಲಾ ಭಕ್ತರು ಒಣೆನವ್ರು ಬಂದು ಕೂಡಿದ್ರು. ಎಲ್ಲಾರು ನೋಡಿದ್ರು ಹುಳ ಬಿದ್ದದ್ದು. ಅಪ್ಪ ಸಿದ್ಧಾರೂಢ ಅಂದ, ಕಾಳಪ್ಪ ಯಾಕೆ ಅಳಾಗತ್ತೀಯೋ? ಇಲ್ಲಪ್ಪ, ಮತ್ ನಿನ್ನ ಪ್ರಸಾದಕ್ಕಾಗಿ ಹಣ್ಣು ತಂದಿದ್ದ, ಹುಳ ಬಿದ್ದವ್, ಏನೋ ನನ್ನಿಂದ ಅಪರಾಧ ಆಗಿರ್ಬೇಕು ಅಂತೇಳಿ ಕಣ್ಣ ನೀರು ತೆಗಿಯಕದೆ. ಅಳಬೇಡ, ಏನಾಗ್ಯದ? ಹಣ್ಣು ಕೆಟ್ಟವ. ಇಡೀ ಭಕ್ತರೆಲ್ಲ ನೋಡ್ಯಾರ ಅದ್ರೊಳಗ ಹುಳ ಆಡೋದು. ಅವಾಗ ಅವ್ ಹಣ್ಣು ಕೆಟ್ಟವ, ಬಾಯ್ ನೋಡ ತಗೊಂಡು ಬಾ. ಅಪ್ ಹಿಂಗ ನೋಡಿ 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 ನೋಡ್ತಾನ, ಯಾವ ಮಾರ್ಕೆಟ್ದಾಗ ಹಣ್ಣು ಇದೆಯಲ್ಲ ಅದೇ ತರ ಹಣ್ಣು ಉಳಿದೀವಂತಲ್ಲಿ ಮತ್ ಬಳಿ ಅದೇ ತರ. ಎಲ್ಲಾ ಭಕ್ತರು ಅಂದ್ರ ಅಲ್ಲ, ಇನ್ನ ಈಗ ಹುಳ ತುಂಬ್ಯಾವ. ಇವ್ ಸಿದ್ಧಾರೂಢ ಅಪ್ಪ ಮುಟ್ಟದಲ್ಲಿ ಎಲ್ಲಿ ಹೋದವು ಹುಳ? ಅದಕ್ಕಲ್ಲಿ ಮುಟ್ಟಿ ಕೆಲರಂ, ಮಾತನಾಡಿ ಕೆಲರಂ, ನೋಡಿ ಕೆಲರಂ ಜೀವರೋಳು. ಅರೇ ಪರಮಾತ್ಮ ಸದ್ಗುರುನಾಥ ಓಮ ನಮಗ ಮುಟ್ಟದ ಅಂತಂದ್ರ ಹಣ್ಣಂತ ಹಣ್ಣು ಉದ್ಧಾರ ಆಗಿ ಹೋಗ್ತಾವಂತ. ಇನ್ನು ಈ ಮಾನವ ಜನ್ಮ ಧನ್ಯ ಆಗಂಗಿಲ್ಲೇನ್ರಿ ಗುರು ಮುಟ್ಟದ್ರ? ಗುರು ನೋಡಿದ್ರೆ ಧನ್ಯ ಆಗಂಗಿಲ್ಲೇನು? ಅರೇ ತಮ್ಮ, ಇದು 84 ಜೀವರಾಶಿಗಳು ಬಂದಿರತಕ್ಕಂತ ಈ ಮನುಷ್ಯ ಜನ್ಮ ಸುಮ್ಮ ಬಂದಿಲ್ಲ. ಎಷ್ಟೋ ಕಷ್ಟಪಟ್ಟಿದ್ ಹೊಂಟದ್, ಹಿಂಗ ತಿರ್ಕೋತಿದ್, ಹಿಂಗ ಹೋಗಬಾರ್ದಂತೆ ಪರಮಾತ್ಮ ಏನ್ ಮಾಡ್ಯಾನ? ಮಾನವ ಅಂತ ಇದಕ್ಕೆ ಹೆಸರಿಟ್ಟು ಭೂಮಿಗೆ ಕಳಿಸದ. ಇದು ತಿರುಗಾಡದ ಸಾಕು, ಹೋಗು ಭೂಮಿ ಮೇಲೆ ಸದ್ಗುರುನಾಥ ಅದಾನ, ಅವನ ಪಾದ ಸೇವೆ ಮಾಡಿ ಅವನ ಪಾದೋದಕ ತಗೊಂಡು ಅವನ ಬಳಿ ಇರ್ತಕ್ಕಂಥ ಜ್ಞಾನ ಅಮೃತವನ್ನು ತಿಳಿದು ನೀ ಧನ್ಯ ಆಗಂತೇಳಿ ಇದಕ್ಕೆ ಒದ್ದು ಕಳಿಸದ. ಎದಕ್ಕ? ಈ ಮನುಷ್ಯ ಹೇಳುವ ತಾತ್ಪರ್ಯ ಏನು ಅಂತಂದ್ರೆ, ಮನುಷ್ಯ ಜನ್ಮ ಬಂದ ಬಳಿಕ ಗುರುವಿನ ಕರ್ತವ್ಯ ಏನೋ ಶಿಷ್ಯನ ಬಳಿ ಇರ್ತಕ್ಕಂಥ ಅಜ್ಞಾನವನ್ನು ಹರಣ ಮಾಡುವಂತ ಕರ್ತವ್ಯ ಗುರುವಿಂದು. ಇನ್ನು ಶಿಷ್ಯನ ಕರ್ತವ್ಯ ಏನು ಅಂತಂದ್ರೆ, ಏನು ಎಂತೂ ಇಲ್ಲದೆ ಲೆಕ್ಕಿಸದೆ, ಗುರುದೇವ ಈ ಬದುಕು ನಿನ್ನ ಸೇವೆಗಾಗಿ ಬಂದದ, ಇದು ನಿನ್ನ ಸೇವಾ ಮಾಡೇ ಮುಕ್ತ ಆಗ್ತದ ಅಂತ ಯಾವ ಪರಮ ಶಿಷ್ಯ ಗುರುವಿನ ಪಾದಕ್ಕೆ ಬಂದು ಬೀಳ್ತಾನೋ ಅವ ನಿಜವಾದ ಯೋಗ್ಯ ಶಿಷ್ಯ ಅಂತ ಹೇಳ್ತಾರೆ. ಇದು ಯೋಗ್ಯ ಶಿಷ್ಯ. ಯಾಕಂತಂದ್ರೆ ಬದುಕು ಯಾವ ಟೈಮ್ದೊಳಗೆ ಹೆಂಗಿರ್ತದೆ ಹೇಳಕ್ ಬರಂಗಿಲ್ಲ. ಯಾವಾಗ ಶರೀರದ ಒಳಗ ಪ್ರಾರಬ್ಧ ಕರ್ಮದಿಂದ ಯಾರಿಗೆ ಯಾವ ರೋಗ ಬರ್ತಾವ ಯಾರಿಗ ಗೊತ್ತದ. ಯಾರಿಗ ರೋಗ ಬರ್ತಾವ, ಯಾರಿಗ ಹಾರ್ಟ್, ಈಗ ಹಾರ್ಟಿಂದ ಹೆಚ್ಚಾಗ್ಯಾವ, ಕೂತಲ್ಲೇ ಹೋಗ್ತಾವ,
ನಿತ್ತಲ್ಲಿ ದಬ್ಬ ಅಂತ ಬೀಳ್ತಾವ, ಮುಕ್ಕೊಂಡಾಲೆ ಹೋಗವ್ ಭಾಳ ಮಂದಿ ಅದಾವ ಅಂತಿರ್ತಾರ. ಈ ಮನೆ ನಮ್ ಗೌಡ್ತಿ ಅಂದಳು, ಯಪ್ಪ ಇದು ಹೋಗೋದು ಹೋಗ್ಯಾಕ ಈಗ ಮಠಕ್ಕೆ ಬಂದು ಹೋಗಿದ್ದಳ ಗೌಡ್ತಿ, ಹಂಗ ಕಳ್ಸು ಅಂತ ಅಂದಳು ಗೌಡ್ತಿ. ಕಳ್ಸಾಕ ನಮ್ ಕೈಯಾಗಲ್ಲ ಗೌಡ್ತಿ ಅಂದಿ. ಹಿಂಗ ಅಂದಿದ್ದೆ ಒಂದ್ ಊರಾಗ ನಾನು, ನನ್ನ ಬಳಿ ಒಂದು ಔಷಧ ಅದ ಅಂತಂದಿದ್ದೆ. ಏನ್ರಿ ಸ್ವಾಮಿಗಳ ಅಂತಂದೆ. ಸಾಯಿಲಾರ್ದಂತ ಒಂದು ಔಷಧ ಅದ ಅಂತಂದಿದ್ದೆ ನಾನು. ನೋಡ್ತೀನ್ರಿ ಅವ ಬಂದ ರಾತ್ರಿ 12ಕ್ಕೆ ಬಾಗಿಲು ಬಡ್ದ. ಅಜ್ಜಾರ ಈ ಊರಾಗ ಯಾರಿಗ್ ಕೊಡ್ಬೇಡ್ರಿ, ಬೇಕಾದ್ರೆ ನಾನು ಹೊಲ ಎಲ್ಲ ನಿಮ್ಗ ಹಚ್ತೀನಿ, ಆ ಔಷಧ ನನಗ ಕೊಡ್ರಿ ಅಂದವ. ನೋಡ್ರಿ ಯುದ್ಧದ ಖರೆ ನನ್ನ ಬಲ್ಲಿ ಔಷಧ ಐತಿ ಅದು. ಮತ್ ನೀವು ಬಂದು ಬಾಗಿಲು ಬಡ್ದಿರಿ. ಹೇಳ್ತೀನಿ ರಾತ್ರಿ ಬಂದು ಬಾಕ್ಲ ಬಡದ, ಅಜ್ಜಾರ ನಂದು 20 ಎಕರೆ ಹೊಲ ಎಲ್ಲ ನೀವು ಮಠಕ್ಕೆ ಬರಿತೀನಿ, ಆದ್ರ ಔಷಧ ಯಾರಿಗ್ ಕೊಡ್ಬೇಡ್ರಿ, ನನಗೆ ಒಬ್ಬನಿಗೆ ಕೊಡ್ರಿ. ನಾವು ಕೊಡ್ತೀನಿ, ನಾಳೆ ಪರೀಕ್ಷೆಗೆ ಬಾ ಕೊಡ್ತೀನಿ. ಹತ್ತಿದ್ ಹೇಳ್ತೀನಿ, ಎಂದೂ ಬರ್ಲಾರ್ದದು. ಬಂದು ಕೂತು ಹೇಳ್ತೀನಿ. ಗಾಡಿ ಕೂತು ಬಂದು ಗಾಡಿ ಹಿಂಗ್ ಬಾಯಿ ತೆರೆದು ಮುಕ್ಕೋತ್ ಹೆಂಡತಿ ಕಿರಿಕಿರಿನು ಇತ್ತದ ಭಾಳ. ಹೋಗ್ ಮಠದಾಗ ಇಲ್ಲಿ ನಿಂದಾರಿ ಏನದ ಕೆಲಸ ಸಾಕಾಗೈತಿ ನಿನ್ನ ಸಲ. ಅದು ಹೋಗ್ ಮಠದಾಗ ಸ್ವಾಮಿ ಪರೀಕ್ಷೆ ಹೇಳ್ತೈತಿ, ಅದಕ್ಕೆ ಹೆಂಡ್ರಲ್ಲ ಮಕ್ಳ ಭಾವ ಸನ್ಯಾಸಿ ಅದು. ಮಠದಾಗ ಕೇಳ ಹೋಗ್ ಅಂತ ಕಳಿಸ್ತು. ಬಿಸಿ ಆಡ್ರಿದ್ದಾಗ ನೋಡ್ರಿ ಮಕ್ಕಳು. ಬತ್ತಿದ ಅಳಿಗಾಡ್ಕೋತಿ ವಿಶ್ವಾಮಿತ್ರ ನಂಗೆ ಹಿಂಗ ಬಂದು ಇದು ಎಂದೂ ಮಠಕ್ಕೆ ಬರ್ಲಾರ್ದು ಸಂಸ್ಕಾರ ಇರ್ಲಾರ್ದು ಮನುಷ್ಯ ನೋಡ್ರಿ. ಬಂದು ಮಂದ್ಯಾಗ ಕುಂಡ್ರಾಕ ಅಸಹ್ಯದಕ್ಕ ಅಲ್ಲಿ ಆಲದ ಮರ ಐತಲ್ಲ ಇವ ನಿಮ್ದು, ಆ ಗಿಡಕ್ಕೆ ಬೆನ್ನ ಹಚ್ಚಿ ಹೆಂಗ್ ಕೂತಿತ್ತು ಗೊತ್ತೇನಿದು? ಗೊತ್ತಿರ್ತೇವ ಹೇಳ್ತೀನಿ. ಅವನ್ ಮ್ಯಾಲ ಏನ್ ಮಾಡಿ ಹೋಗೋದು ಖಬ್ರ ಇದ್ದಿದ್ದಿಲ್ಲ ಅವನಿಗೆ, ಏನು ಖಬ್ರ ಇದ್ದಿತ್ತಿಲ್ಲ. ಅವನ ಮೈ ಮೇಲೆ ಏನಾಗಿತ್ತು ಗೊತ್ತಿದ್ದಿತ್ತಿಲ್ಲ, ಏನು ಯಾರು ಏನ್ ಮಾಡಿದ್ರು ಗೊತ್ತೇ ಇದ್ದಿತ್ತಿಲ್ಲ. ಜಯಮಂಗಲಂ ಅಂದಳು ಎಚ್ಚರ ಆಗಿತ್ತು ಅದಕ್ಕೆ ಪರಚನ ಮುಗಿದ್ ಬಳಕ. ಜಯಮಂಗಲಂ ಜಯ ನಮ ಇಷ್ಟ. ಈಗ ಪರಚನ ಚಾಲು ಮಾಡಿದ್ರೆ ಸ್ವಾಮಿಗಳನ್ನವ ಮುಗಿತ್ತು. ಹೀಗೆ ಮಾಡ್ದ, ಎದ್ದು ಹೋಯ್ತು ಮನೆಗೆ. ಹೆಂಡತಿ ಕೇಳದಳಂತ, ಎಲ್ಲಿಗೆ ಹೋಗಿದೆ? ಇಲ್ಲ ಮತ್ ಮಠದಾಗ ಸ್ವಾಮಿ ಪರಚನ ಕೇಳಕ್ ಹೋಗಿದ್ದ. ಹೆಂಗಿತ್ತು ಸ್ವಾಮಿ ಪರಚನ ಅಂತ ಕೇಳ, ಏನಿದಿತ್ತಲ್ಲ ಉಪ್ಪು ಪೆತ್ತು. ಉಪ್ಪು ಪೆತ್ತು ಅದಂಗಿತ್ತು ಉಪ್ಪು ಇಲ್ಲ ಭಾಳ ಉಪ್ಪು ಪೆತ್ತು. ಖಾರ ಇದ್ದಿತ್ತಲ್ಲ, ಇಲ್ಲ ಖಾರ ಉಪ್ಪಿತ್ತು. ಮಾರನೇ ದಿನ ಬಾಜು ಕೂತು ಮನುಷ್ಯ ಕೇಳ್ತಾಳ ಬಂದು, ಅಲ್ರಿ ಸ್ವಾಮಿ ಪರಚನ ಉಪ್ಪು ಇರ್ತದೆ ಏನ್ರಿ? ಯಾಕ? ಇಲ್ಲ ಮತ್ ನನ್ನ ಗಂಡ ನಿನ್ನೆ ಬಂದು ಕೂತ್. ಯವ್ವ ನಿನ್ನ ಗಂಡನ ಕತಿಯ? ನಿನ್ನೆ ಬಾಯಿ ತೆರೆದು ಮುಕ್ಕೊಂಡಾಳ, ನಾಯಿ ಹುಚ್ಚಿ ಹೋಗಿದ್ದೆ. ಸಾಕು ಬಿಡ್ರಿ. ಹಂಗ ಅವ ಏನು ಹೇಳಿ ಜಾಡ್ತಿಗೆ ಹೋಗಿ ಇಷ್ಟ ಆಯ್ತು. ಅವನಿಗೆ ಹೇಳಿದ್ದಲ್ಲ ಔಷಧ ಮಾರಿದ್ರೆ ಮತ್ತೆ ಬರ್ತಾವ. ಅಜಾರ ಮತ್ ಸಾಯಿಲಾರ್ದ ಔಷಧದ ಕೊಡ್ರಿ. ಹಲೋ ಔಷಧ ಬೇಕಾ? ಬಾ ದಿನ 21,000 ಜಪ ಮಾಡು. ಎಷ್ಟು? ನಿಮ್ ಕೈಲಿ ಆಗಂಗಿಲ್ಲ. ಯಾಕ? ಮತ್ತೊಬ್ರು ಸುದ್ದಿನೇ ಮಾತಾಡೋದು ನಿಮಗೆ. ಪರಮಾತ್ಮ ಸುದ್ದಿ ಯಾವ ಮಾತಾಡ್ತೀರಿ ನೀವು? ಕುಂಡ್ರದು ನಮ್ಮ ಕಟ್ಟಿ, ಉಣದು ನಮ್ಮನಿ ಅನ್ನ, ಕುಡಿಯೋದು ನಮ್ಮನಿ ನೀರ, ಕಟ್ಟಿ ನಮ್ಮದು. ಮಾತಾಡೋದು
ಉಣ್ರದ ನಮ್ ಕಟ್ಟಿ ಉಣದ ನಮ್ಮ ಅನ್ನ ಕುಳಿಯದ ನೀರ ಮಾತಾಡದೆ ಮತ್ ನೀವು ಮುಕ್ತರಾಗ್ರಿ ಅಂದ್ರೆ ಎಂದ ಆಗ್ತೀರಿ. ನಿಂದಿಸಿ ನುಡಿಯದಿರಾರನ್ನೋ ಮನಸ್ಸಿಗೆ ಬಂದಂತೆ ನಡೆಯದಿರಿ, ಇಹದಲ್ಲಿ ಕುಂದು ಒಡೆಯದಿರೋ ಕಾಮಾದಿಗಳನ್ನು. ಅರೇ ತಮ್ಮ, ಇದು ಮತ್ತೊಬ್ರಿಗೆ ಹಾಗೆ ಮತ್ತೊಬ್ರಿಗೆ ನಿಂದಾಡಕ್ ಬಂದಿಲ್ಲೋ. ಲೋಕದ ಡೊಂಕು ನೀವ್ ಹೇಗೆ ತಿಂತೀವಿರಿ? ನಿಮ್ಮ ನಿಮ್ಮ ತನವು ಸಂತೋಷಿಕೊಳ್ಳಿ, ನಿಮ್ಮ ನಿಮ್ಮ ಮನವು ಸಂತೋಷಿಕೊಳ್ಳಿ. ನೆರಮನೆ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಘ. ನೀ ಎಲ್ಲಿ ತನಕ ಮತ್ತೊಬ್ರು ಸುದ್ದಿ ಮಾತಾಡಂಗಿಲ್ಲ ತಮ್ಮ. ಮುಂದ್ ಕೂತಿತ್ತಲ್ಲ ತಮ್ಮ, ಮತ್ತೊಬ್ರು ಸುದ್ದಿ ಮಾತಾಡಂಗಿಲ್ಲ, ಮತ್ತೊಬ್ರ ಬಗ್ಗೆ ಏನು ವಿಚಾರ ಮಾಡಂಗಿಲ್ಲ. ನಾ ಪರಮಾತ್ಮನ ನಾಮಸ್ಮರಣೆ ಒಂದಾ ಮಾಡ್ತೀನಿ, ಗುರುವಿನ ಸೇವಾ ಮಾಡ್ತೀನಿ ಅಂತಂದ್ರ ತಮ್ಮ, ಇದಕ್ಕಿಂತಲೂ ದೊಡ್ಡ ಔಷಧ ಯಾವುದಿಲ್ಲ. ನೀನ ಬ್ರಹ್ಮಜ್ಞಾನಿ ಅಂತಂದ್ರ ಅಂತ ಮುಂದ್ಕೊತು. ಇದು ಯಾವ ಸ್ವಾಮಿಗಳ ಔಷಧ ಅಂತ ಇದ ನೋಡ ಅಂದೆ. ಹಂಗಿದ್ರೆ ನಾಳೆ ಹಿಡಿದು ಬರ್ತೀನಿ ಹೇಳಿ ಸ್ವಾಮಿ ಎದ್ದು ಹೋಯ್ತದು. ನಾಳೆ ಹಿಡಿದು ಸನಿನೇ ಬರ್ಲಿಲ್ಲ ಅದು. ಯಾಕ ಈ ಶರೀರ ಬಾಧಾದಿಗಳು ಶರೀರ ಉಪಾಧಿಗಳು ಕಳ್ಕೊಬೇಕಾಗಿತ್ತಂದ್ರೆ ಒಂದು ದಿನದಲ್ರಿ, 2 ದಿನದ ಸಾವು ಅಲ್ಲಿದು. ಸುಮಾರು ವರ್ಷಗಳ ಕಾಲ ಗುರು ಸೇವಾ ಮಾಡಿದ್ರು ಬಿ ಕೆಲವರು ಮುಕ್ತ ಆಗಿಲ್ಲ. ಯಾಕ? ಮನುಷ್ಯನೊಳಗ ನಾ ಅಭಿಮಾನ ಬಿಟ್ಟಿಲ್ಲಲ್ಲ, ಅವನಿಗೆ ಬ್ರಹ್ಮಜ್ಞಾನ ಆಗಂಗಿಲ್ಲ. ಯಾವಾಗ ಅರಿವಿನ ಜ್ಞಾನ ತನಗ ಆಗ್ತದ ಅವಾಗ ಜ್ಞಾನ ಕೃಪೆ, ಪರಮಾತ್ಮನ ಕೃಪೆ ಅವನಿಗೆ ಆಗ್ತದ. ಅಲ್ಲಿ ತನಕ ಶರೀರ ಬಾಧಾದಿಗಳು ಹೋಗುವುದಿಲ್ಲವೋ ಅಲ್ಲಿ ತನಕ ಪರಮಾತ್ಮನ ಜ್ಞಾನವೇ ನಿನಗ ಆಗುವುದಿಲ್ಲ. ಈ ಶರೀರ ಬದ್ದಲವಾಗಿ ಅಂದುಗಳಿಗೆ ಹುಬ್ಬಳ್ಳಿ ಒಳಗ ತುಕ್ಕಪ್ಪ ಪರಮ ಶಿಷ್ಯ ರೀ, ಅಪ್ಪನ ಪರಮ ಶಿಷ್ಯ ತುಕ್ಕಪ್ಪ. ಅವ್ರ ಮನೆ ಒಳಗ ಪಾಪ ನೋಡ್ರಿ, ತನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗ ಹನುಮಂತ ಈಗೋ ಆಗೋ ಪ್ರಾಣ ಹೋಗ್ತಿರ್ತೈತ್ರಿ. ತುಕ್ಕಪ್ಪನ ಮಗನ ಹೆಸರೇನು? ಹನುಮಪ್ಪ. ಈಗೋ ಆಗೋ ಪ್ರಾಣ ಹೋಗ್ತದನ, ಸಂಕಷ್ಟದೊಳಗ ಬಾಲಕ ಅದನ. ಅವಾಗ ಏನ್ ಹೇಳ್ತಾನ ಗೊತ್ತಾ ಮಗುವಿಗೆ? ನೋಡು, ಸಾಕ್ಷಾತ್ ನಮ್ಮಪ್ಪ ಪರಮಾತ್ಮ ಸಿದ್ಧಾರೂಢ ನಮ್ಮ ಮನೆಯೊಳಗೆ ನಾವು ಶಿವರಾತ್ರಿಗೊಮ್ಮ, ಅವ್ರ ಮನೆಯೊಳಗೆ ಶಿವರಾತ್ರಿಗೊಮ್ಮ ಪೂಜಾ ಮಾಡ್ತಿದ್ರೆ 9 ದಿವಸ. ಆ ಪೂಜೆದ ಕಾರ್ಯಕ್ಕೆ ನಮ್ಮಪ್ಪ ಜಗದೊಡೆಯ ಸಿದ್ಧಾರೂಢ ಬರ್ತಾನ. ಆ ಕಾರ್ಯದೊಳಗೆ ನೀ ಏನು ದುಃಖ ಮಾಡಕ್ ಹೋಗಬೇಡ, ಅಳಕ್ ಹೋಗಬೇಡ. ನೀನು ಪ್ರಾಣ ಹೋಗ್ತಿತ್ತಂದ್ರೆ ಶಿವ ಶಿವ ಅಂದ ಪ್ರಾಣ ಬಿಡು, ಪೂಜಕ ಅಡ್ಡಿ ಆಗಬೇಡ ಅಂತ ಹಡದು ತಂದಿ ಅಂತಾನ್ರಿ. ನೋಡ್ರಿ, ಹಡದು ತಂದಿ ಅಂತಾನ. ನೀನು ಪ್ರಾಣ ಹೋಗೋದೇ ಖರೆ ಆಗಿತ್ತಂದ್ರ ಅಪ್ಪನ ಪೂಜೆಗೆ ನೀ ಭಂಗ ಮಾಡಕ್ ಹೋಗಬೇಡ, ದುಃಖ ಮಾಡ್ಕೊಳಕ್ ಹೋಗಬೇಡ, ಚಿರಾಡಕ್ ಹೋಗಬೇಡ. ಪ್ರಾಣ ಸಂಕಷ್ಟ ಬರ್ತಂದ್ರೆ ಸಿದ್ಧಾರೂಢ ಅಂತ ಪ್ರಾಣ ಬಿಡು, ಅಪ್ಪನ ಪೂಜೆಗೆ ಭಂಗ ಮಾಡಬೇಡ ಅಂತೇಳಿ ಹೇಳ್ದ. ಹೆಣ್ತಿಗೆ ಕರಿತಾರ ತಾಯಿ ಕಳ. ನೋಡ್ರಿ, ತಾಯಿಯ ಗರ್ಭದೋಳು ನಾನಿದ್ದ ಏಳಿ ಅಂದಂಗ ತಾಯಿ ಋಣ ಯಾರಿಗೆ ತೀರ್ಸಕ್ ಆಗ್ತೈತ್ರಿ? ತಾಯಿ ಎಂತ ಮಮಕಾರದಿಂದ ಎಷ್ಟೇ ಮೋಹದಿಂದ ಇವ ನನ್ನ ಮಗ ಅಲ್ಲ ಅಂತ ಚೆಲ್ಲದ್ರಿ ಕೂಡ ಆ ಮಗುವಿಗೆ ಏನ ಅನ್ನಕ್ ಹೋರಿ ತಾಯಿ ಮುಂದೆ, ತಾಯಿ ಹಂಗ ಅನ್ನಕ್ ಹೋಗ್ಬೇಡ, ಇದು ನನ್ನ ಮಗ. ತಾಯಿ ಕರಡ. ತಾಯಿಗೆ ಹೇಳ್ತಾನ, ಹೆಣ್ತಿಗೆ ಹೇಳ್ತಾನ ತುಕ್ಕಪ್ಪ, ನೋಡು, ಎಲ್ಲರ ಮಗನ ಮೇಲೆ ಮಮಕಾರ ಇರೋದ್ರಿಂದ, ಎಲ್ಲಿ ಮಗನ ಮೇಲೆ ಮೋಹ ಇರೋದ್ರಿಂದ ನೀ ಎಲ್ಲರೇ ಅಪ್ಪನ ಪೂಜೆದೊಳಗೆ ಬಿಟ್ಟು ಕಿಸಿನೇ ನೀನು ಆ ಮಗನ ವ್ಯವಸ್ಥೆ ಮಾಡಕ್ ಹೋಗ್ತಿ ಅಂದ್ರೆ ಈಗ ಹೇಳಿಬಿಡು, ನೀನು ಇಲ್ಲೇ ಒಳಗ ಕೂತ್ ಬಿಡು, ಪೂಜಾಕ್ ಬರಬೇಡ ಅಂತ ಯಾರು ಹೇಳಿದ್ರು? ತುಕ್ಕಪ್ಪ ಅಂದ. ಆ ತಾಯಿ ಮಗುವಿನ ಮ್ಯಾಲ ಅಳ್ಕೋತ ಏನ್ ಮಾಡಿದ್ರು? ನೀ ಸತ್ರ ಸಯ್ಯಪ್ಪ, ಈ ಪೂಜಾಕ್ ಭಂಗ ಏನು ಮಾಡಕ್ ಹೋಗ್ಬೇಡ, ಕಂಬಳಿ ಹಚ್ಚಿ ಬಿಡ್ತಾರ ಖುಷಿನ ಮ್ಯಾಲ. ಘಟನೆ ರೀ, ಇಲ್ಲೇ ಸತ್ರ ಸೈ ಖರೆ. ಆದ್ರೆ ಅಪ್ಪ ಸಿದ್ಧಾರೂಢಪ್ಪನ ಪೂಜೆಗೆ ನೀ ಭಂಗ ಮಾಡಕ್ ಹೋಗ್ಬೇಡ ಅಂತ ಅಂದಾಳಾಗ ಆ ಕೂಶಿನ ಮ್ಯಾಲ ಕಂಬಳಿ ಹಾಕ್ತಾರ ಹನುಮಪ್ಪನ ಮ್ಯಾಲ. ಅವಾಗ ನಮ್ಮಪ್ಪ ಜಗದೊಡೆ ಸಿದ್ಧಾರೂಢ ಕರ್ಕೊಂಡು ಬಂದು ಪೂಜಾ ಮಾಡ್ತಿರ್ತಾರ. ಎಲ್ಲ ಆಚಾರ ವಿಚಾರದಿಂದ ಪೂಜಾ ಮಾಡ್ತಿರ್ತಾರ. ಪಾಪ ಪ್ರಾರಬ್ಧ. ಹೇ ಸಿದ್ಧಾರೂಢ,
ಈಗೋ ಆಗೋ ಪ್ರಾಣ ಹೋಗ್ತದ, ನಿನ್ನ ದರ್ಶನ ಕೊಡೋ ಸಿದ್ಧಾರೂಢ ಮನಸ್ಸಿನಾಗ ಅಂತಿತ್ತದ ಕೂಸ. ಹನುಮಪ್ಪ ಯಪ್ಪಾ ಸಿದ್ಧಾರೂಢ ಈಗೋ ಆಗೋ ಪ್ರಾಣ ಹೋಗ್ತದೋ, ನನ್ನ ದರ್ಶನ ಕೊಡೋದು ಮನಸ್ಸಿನಾಗ ಅಂದದು ಕೂಸ. ಅಪ್ಪ ಪಟ್ನೆ ಹೇ ತುಕ್ಕಪ್ಪ ಬಾರ ಲಗುನ ಕೈ ಕೊಡೋ ಅಂತ ಯಾಕೋ ಯಪ್ಪ ಅಂದ್ರ ಇಲ್ಲೋ ಒಳಗ ಹನುಮಪ್ಪ ಕರ್ಯಾಕತ್ತ ನೋಡು. ಕೂಸ ಮನುಷ್ಯನೊಳಗ ಅಂದದ ಅಪ್ಪ ಸಿದ್ಧಾರೂಢ ಗೊತ್ತ. ಕರುಣ ಇರಲಿ ಜೀವರೋಳು ಇದರಿ ಕರುಣಾವಂತ ಪರಮಾತ್ಮ ದಯಾವಂತ ದಯಾಮಯ ಗುರು ಕರುಣಾಮಯ ನಮ್ಮಪ್ಪ ಸಿದ್ಧಾರೂಢ ಹೋಗ್ತಾನ. ಹೇ ಲಗುನ ಬಾರು ಹನುಮಪ್ಪ ಕರ್ಯಾಕತ್ತ ಹೋಗ್ತೀನಿ. ಯಪ್ಪ ನಿನಗೇನ್ ಹೇಳ್ಯಾನೇನ ನಡೆ ಅಂತೆ ಅಪ್ಪ ಸಿದ್ಧಾರೂಢ ಹೋಗಿ ಆ ಕಂಬಳಿ ತೆಗೆದು ನೋಡ ಮೃತ್ಯು ಅವನ ಹಣಿ ಮೇಲೆ ಬಂದಿರ್ತದ್ರಿ. ಅವ ಈಗೋ ಆಗೋ ಪ್ರಾಣ ಹೋಗ್ತದಂತೆ ಮಾರಿ ಮೇಲೆ ಕಾಣ್ತದ. ಹೇ ತುಕ್ಕಪ್ಪ ಘಾತ ಆತದ ಮಾತ ಲಗುನ್ ಭಸ್ಮ ತಾರು ಅಂತೇಳಿ ಅಪ್ಪ ಭಸ್ಮ ಕೇಳಿ ಪಟ್ನೆ ಭಸ್ಮ ಕೈ ತುಂಬ ಹಚ್ಕೊಂಡು ಆ ಹನುಮಪ್ಪನ ಮೈ ತುಂಬ ಹಚ್ಚದತ್ತ. ಅಪ್ಪ ಬಾರೋ ಹೊರಗೆ ಬಾ ಲಗುನ ಪಾದ ಪೂಜೆ ಮಾಡ್ಬೇಕು ನೀನ ಬಾ ಲಗು ಅಂತ ಅಪ್ಪ ಹೊರಗೆ ಬಂದು ಕೂತದ್ದು. ಈಗೋ ಪ್ರಾಣ ಹೋಗುವ ಸಮಯದೊಳಗ್ರಿ ಈಗ 5 ನಿಮಿಷನ ಪ್ರಾಣ ಹೋಗ್ತದ ಅಂದಗಳಿಗೆ ಅಪ್ಪ ಹೋಗಿ ಭಸ್ಮ ಹಚ್ಚಿ ಬಂದ. ಬಾ ನೀನೇ ಪಾದ ಪೂಜೆ ಮಾಡ ಹೊರಗೆ ಎದ್ದು ಬಾ ಹನುಮಪ್ಪ ಅಂತ ಅಪ್ಪ ಬಂದು ಮತ್ತ ಮಂಟಪದೊಳಗೆ ಕೂತ. ಇಬ್ರು ಹಿಂಗ್ ರಟ್ಟೆ ಮತ್ತೆ ನೋಡ್ರಿ ಈಗ ಪ್ರಾಣ ಹೋಗ್ತದ ಅಂದ್ರೆ ಹುಡುಗಿನ ಬಲ್ಲಿ ತಾಕತ್ ಇರ್ತತೇನಿ. ಹಿಂಗ್ ರಟ್ಟೆ ಕೈ ಹಾಕಿ ಎಬಸಿ ನಿಂತೀನಿ ಮುಂದೆ ಹೋಗೋದು ಓಡೋ ಅಪ್ಪನ ಪಾದಕ್ಕೆ ಬಿದ್ದತ್ರಿ. ಅಪ್ಪನ ಬಲ್ಲಿ ಎಂತ ಶಕ್ತಿ ರೀ, ಎಂತ ಶಕ್ತಿ. ಓಡೋ ಅಪ್ಪನ ಪಾದಕ್ಕೆ ಬಿದ್ದ ಗಳಿಗೆಗೆ ಅವ್ರ ಅಂತಾರ ಹೇಗೋ ಆಗೋ ಸೈಯುವಂತ ಕೂಸ ಹೆಂಗ ತಾಕತ್ತು ಬತ್ತು. ಹಡದ ತಾಯಿ ಹಡದ ತಂದೆ ಅಂತಾರ ಒಳಗಿದ್ದ ಕೂಸ ಬಾಯಿ ಮಾಡಿರ್ಲಿಲ್ಲ, ಸಪ್ಳ ಮಾಡ್ಲಿಲ್ಲ, ಚೀರಾಡ್ಲಿಲ್ಲ. ಹ್ಯಾಂಗ ಸಿದ್ಧಾರೂಢಪ್ಪ ಗೊತ್ತೈತಿ ಯಪ್ಪ ನಿನಗೆ ಹ್ಯಾಂಗ ಗೊತ್ತಾಯ್ತು ಅಂತಂದಾಳಾಗ ಅಪ್ಪ ಹೇಳ್ತಾನ ನೋಡು ಬಹಿರಂಗದಿಂದ ಕೂಗೋದ್ರ ನಾ ಒಲಿತೀನಿ ಅಂತ ತಿಳಿದಿದ್ದೇನೋ. ಯಾರ ಪ್ರೀತಿದಿಂದ ಮನಸ್ಸು ಹೃದಯದಿಂದ ಕರೀತಾರ ಆ ಹೃದಯ ಎಂದು ನನಗೆ ಶಿವಾಯ ನಮ ಸಿದ್ಧಾರೂಢ ಅಂತ ಆ ಹೃದಯ ಒಮ್ಮತ್ತಲ್ಲ ಅವ್ರ ಪಾಲಿಗೆ ಸದಾವ ಕಾಲ ಅಪ್ಪ ಇರ್ತೀನೋ ಅಂತ ಅಪ್ಪ ಸಿದ್ಧಾರೂಢ ಹೇಳ್ದಂತ. ಯಾವಾಗಲೂ ಯಾರು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾರೆ, ಯಾರು ಗುರುವಿನ ನಾಮಸ್ಮರಣೆ ಮಾಡ್ತಾರ ಅವ್ರ ಹಿಂದೆ ಸದಾವ ಕಾಲ ನಾ ಇರ್ತೀನಿ ಅಂತ ಅಪ್ಪ ಪ್ರತಿಜ್ಞೆ ಮಾಡಿದ್ದಂತ್ರಿ. ಹಿಂಗೋ ಮುಂಬೈದೊಳಗ ಎಲ್ರಿ ಮುಂಬೈ ಒಳಗ ಆ ಮುಂಬೈ ಭಕ್ತರು ಅಪ್ಪರು ಸಿದ್ಧಾರೂಢ. ಆ ತಾಯಿ ಹೆಸರ ತಾಯಿಬಾಯಿ. ತಾಯಿಬಾಯಿ ಬಹಳ ತ್ರಿತಾಪಗಳಿಂದ ಒಳಗಾದಕ್ಕೆ ಬಹಳ ದುಃಖ ಅಂದ್ರೆ ದುಃಖ. ದುಃಖ ಅಂದ್ರೆ ನೆನಪಿ ಬರ್ತದ ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ಹಿಂದ ಮುಂದೆ ಆದ್ರೆ ನಡೀತದ ಬಟ್ ದುಃಖ ದುಃಖ. ಆದಿ ದೈವ, ಆದಿ ಭೂತ, ಆದಿ ದೈವಿಕ. ಎಷ್ಟವ್ರಿವ ದುಃಖಗಳು? 3 ದುಃಖ ಅದಾವ. ಒಂದೇ ದುಃಖದಿಂದ ಏನಾಗ್ತದ ಅಂತಂದ್ರ ನಮ್ಮ ಶರೀರ ಮೇಲೆ ಲಕ್ಷಣಗಳು ಕಾಣಾಗ್ತಾವ. ಕಫ ಆಗ್ತಾದ, ಪಿತ್ತ ಆಗ್ತಾದ, ನಾನಾ ತರದಿಂದ ಕಾಡ್ತದ. ಅದು ಯಾವ ದುಃಖ? ಆದಿ ದೈವಿಕ ಗೊತ್ತದಾವಿಲ್ಲ ಯಾವ ದುಃಖ ರೀ? 3 ತ್ರಿಪುಟಿಗಳೇನು ಅಂತಾರೆ ಇವಕ್ಕ. ಆ ದುಃಖದಿಂದ ಒಂದಾಗ್ತದ. ಇನ್ನೊಂದು ದುಃಖದಿಂದ ಶರೀರಕ್ಕೆ ಯಾವ ರೀತಿಯ ಹಾವು ಆಗಿರಬಹುದು, ಚೇಳು ಆಗಿರಬಹುದು, ನಾಯಿ ಆಗಿರಬಹುದು, ಪ್ರಾಣಿಗಳಿಂದ ನಮಗೆ ಹಾನಿ ಆಗ್ತದೆ. ಅದೊಂದು ದುಃಖನೇ. ಇನ್ನೊಂದು ದುಃಖ ಲಾಸ್ಟ್ ದುಃಖ ಜನ್ಮ ದುಃಖಂ ಜರಹ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಶಂಕರಾಚಾರ್ಯ ಹೇಳ್ತಾರ ಜನ್ಮ ದುಃಖಂ ಜರಹ ದುಃಖಂ. ಇದೊಂದು ದುಃಖನೇ. ಇವು ಮ್ಯಾಲಿನ ದುಃಖಗಳು ಡಾಕ್ಟರ್ದಿಂದ ವೈದ್ಯಕರಿಂದ ಕಳ್ಕೊಳಕ್ ಬರ್ತಾವ. ಈ ದುಃಖದಲ್ಲೇವ ಇದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಭವವೈದ್ಯ ಸದ್ಗುರುನಾಥನ ಬಳಿ ಹೋದ್ರ ಈ ದುಃಖ ಹೋಗ್ತದ ವಿನ ಮತ್ತಾರ ಬಳಿ ಹೋದ್ರ ಈ ದುಃಖ ಹೋಗಂಗಿಲ್ಲ ಅಂತ ಯಾರು ಹೇಳಿದ್ರು? ಆ ತಾಯಿಬಾಯಿಗೆ ಮುಂಬೈದೊಳಗೊಬ್ಬ ಸನ್ಯಾಸಿ ಹೇಳ್ದ.
ಇಂಥ ತಿಳಿಸಿಕೊಡುವಂತ ಬ್ರಹ್ಮಜ್ಞಾನಿ ಹುಬ್ಬಳ್ಳಿ ಒಳಗದಾನ. ಹೋಗ್ ಹುಬ್ಬಳ್ಳಿ ಒಳಗದಾನ. ಹುಬ್ಬಳ್ಳಿ ಸಿದ್ಧಾರಪ್ಪನ ಮೇಲೆ ಹೋಗಿ ಆ ಎಲ್ಲ ಸಂಶಯಗಳು ನಿವಾರಣೆ ಮಾಡ್ಕೊಂಡು ಬಾ ಅಂತೇಳಿ ಹೇಳಿ ಕಳಿಸದ. ಆ ತಾಯಿ ಹುಬ್ಬಳ್ಳಿ ಎಲ್ಲಿಗೆ ಬರ್ತಾಳ ಅಂದ್ರೆ ತುಕ್ಕಪ್ಪನ ಮನೆಯೊಳಗೆ ಸಪ್ತ ನಡೆದಿತ್ತು ಅಲ್ಲಿ 7 ದಿನ. ಅಲ್ಲಿಗೆ ಬಂದು ಇದೆಲ್ಲ ಘಟನೆ ನೋಡಿ ಆಕಿನ ದುಃಖವೆಲ್ಲ ಹರಣ ಮಾಡ್ಕೊತಾಳ. ಯಾವ್ರಿ ನೀವು ಬೆಳ್ಕೋತೀರಿ ಯಪ್ಪ ಸಿದ್ಧಾರೂಢ, 2 ಎಮ್ಗಳು ಕಳೆದವ, ಲಘು ಸಿಕ್ಕು ಅಂದ್ರೆ 2 ತೆಂಗಿನಕಾಯಿ ಹೊಡಿತೀನಿ ಅಂತೀವಿ ನಾವು. ಇವು ಬೇಡ್ತಾವ ಇಂತಾವ್. ನೀವು ಬೇಡ್ತಿರ್ತೀರಿ ಗೌಡ್ತಿ. ಕೇಳದ್ರಂತ, ಯಪ್ಪ ಸಿದ್ಧಾರೂಢ ನಾನು ಎಮ್ಮಿ ಕಳೆದದ, ಎಮ್ಮಿ ಲಘು 10 ಮಣಿಗೆ ದವಣಿನ ಅಂತೀರಿ ಏನಂತೀರಿ ಎತ್ತಲ ದವಣಿನಿಲ್ಲ. ಆ ದವಣಿಗೆ ಬಂದ ನಾನು ಎಮ್ಮೊಳ್ಳೆತ್ರಿ ಅಪ್ಪ ನೀನು ಕಾಯಿ ಓಡಿಸ್ತೀನಿ ಅಂದಿದ್ದಳಂತೈತಿ. ಅಂದ್ರೆ ಸಿದ್ಧಾರೂಢ ಏನು ಪೊಲೀಸ್ ನೌಕರಿ ಮಾಡ್ತಾನೆ ಹುಡುಗಿ ಕೊಡಾಕ? ಪೊಲೀಸ್ ಅವ್ ಮಾಡೇನಲ್ಲ ಮತ್ತೆ ಹಿಂಗ ಸಿಪಾಯಿ ಮಾಡಿಲ್ಲ. ಓಂ ನಮ ಶಿವಾಯ ಬಿಡಿಸಿಲ್ಲ ಅಪ್ಪ ಸಿದ್ಧಾರೂಢ. ಆಯ್ತು, ಇಲ್ಲಿ ಮಠಕ್ಕೆ ಮತ್ತೆ ದೂರ ದಾರಿ ನೋಡಿ ನಿಮ್ಮ ಮುತ್ತೂರ್ಕ ಇಲ್ಲಿ ಮಠಕ್ಕೆ ಬರಕ ಇಲ್ಲಿ ಬಂದು ಅಪ್ಪನ ಬಲ್ಲಿ ಬೇಡ್ಕೊಂಡು ಹೋಗೋಟಿಗೆ ಎಮ್ಮಿ ಬಂದು ನಿಂತಿತ್ತತ್ರಿ ದವಣಿಗೆ. ಯವ್ವಾ ಎಂತ ಮಾತಾಯ್ತು. ಎಮ್ಮಿ ಬಂದದಿಲ್ಲ ನೋಡು, ಹೋಗಿ ಬೇಡ್ಕೊಂಡ್ರ 100-200 ರೂಪಾಯಿ ಕಾಯಿಲೆ ಉಳಿತಿತ್ತಲ್ಲ ಅಂದ್ರೆ ಎಮ್ಮಿ ಬಂದದಿಲ್ಲ. ಕಾಯಿ ಹೊಡೆಯೋದು ತಪ್ಪಲಿಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನಿಮಗ, ಬ್ಯಾಂಕ್ ಮಾಫಿ ಮಾಡಬಹುದು ಸಾಲದೊಳಗ. ಬಹಳ ಬಡವದಾನ ಅಂತೇಳಿ ಬ್ಯಾಂಕ್ ಮಾಫಿ ಮಾಡಬಹುದು. ಬೇಡ್ಕೊಂಡದು ಅವ್ರ ಬಳಿ ಬೇಡ್ಕೊಂಡಿರ್ತೀರಲ್ಲ, ನೀವು ಸಾಲ ಮಾಡಿರ್ತಿರಲ್ಲ, ಅದು ಮಾಫಿ ಮಾಡಬಹುದು. ನಿಮ್ಮನ್ನು ಇರ್ತಿರ್ತಾವ ನೋಡು ಒಳಗ, ಯಾರ್ಯಾರಿಗಾರ ಕೊಟ್ಟಿರ್ತಿರ್ತೀರಿ ನೋಡಿ ನೀವು. ನೋಡ್ರಿ ಎಷ್ಟು ನಗಕತ್ತೀರಿ ಅಂದ್ರೆ ಇಷ್ಟೆಲ್ಲ ನೀವು ಹೊರಗೆ ಎಲ್ಲೇ ಕೊಟ್ಟರ ಕಾಣಿಸ್ತೀರಿ. ಅವ್ರು ಬಡ್ರು ಅದಾರ ಅಂತ ಅವು ನೀವು ಅಂತ ಕಣ್ಣದಿಂದ ಬಿಡ್ಬೋದು, ಅವು ಮಾಫಿ ಆಗ್ಬೋದು. ಯವ್ವ ಭಗವಂತನ ಬೇಡ್ಕೊಂಡ್ರ ಹರಕೆ ನಿಮಗ್ ಮುಟ್ಟಿಸ್ಲಿಲ್ಲ ಅಂತಂದ್ರ ನಿಮ್ ಜುಟ್ಟನೆ ಹಿಡಿತಾರಲ್ಲ. ಈಗ ಇಲ್ಲ ಯಪ್ಪ ಇನ್ನೇನು ಮಾಡ್ಬೇಕಂತ ಕಾಯಿ ಹೊಡೆಯೋದು ಗೊತ್ತಲ್ಲ. ಬೊಟ್ಟಾಗ ತಗೊಂಡು ಬಂದಳು, ತಂದು ಬಂದು ಇಲ್ಲಿ ಸಿದ್ಧಾಳಪ್ಪನ ಮುಂದೆ ಇಟ್ಟು ಪಟ 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 ಒಡೆದಳು. ಕಾಯಿ ಒಡೆದಳು, ಈ ಕಡೆ ಇಟ್ಟಳು, ಅವೆಲ್ಲ ತುಂಬ್ಕೊಂಡಳು. ಸಿದ್ಧಾಳು ಅಂದತ್ತ, ಹಿಂಗ್ಯಾಕೆ ಮಾಡಿದೆ ಬಾಯಿ ಅಂತ ಕೇಳ. ನೋಡಪ್ಪ ನಿನಗೇನಂದಿ, ನಾನು ಕಾಯಿ ಹೊಡಿತೀನಿ ಅಂತ ಹೇಳಿದೆ, ತೆಂಗಿನಕಾಯಿ ಅಂತಂದಿನೇನು? ಅಕ್ಕಿ ಏನ್ ತೊಗೊಂಡ್ ಬಂದಿಳು? ಒಂದು ಬುಟ್ಟು ಶೇಂಗಾ ತೊಗೊಂಡ್ ಬಂದಿದ್ರು. ನೋಡಪ್ಪ ಸಿದ್ದಪ್ಪ, ನೀನು ನೋಡಪ್ಪ ಸಿದ್ದಪ್ಪ, ನಿನಗೇನು 2 ಕಾಯಿ ಬೆಳ್ಕೊಂಡಿದ್ದೆ, ಒಂದು ಬುಟ್ಟಿ ಕಾಯಿ ಹೊಡೆದೀನಿ, ತಗೋ ನೀ ಸೊಟ್ಟಿ ತಗೋ, ನನ್ನ ಶೇಂಗಾ ಕಾಳು ತಗೊಂಡು ಹೋದ ಅಂತ ಹರಿಕೆ ಮಾಡೋರು. ಸೊಟ್ಟಿ ಸಿದ್ದಪ್ಪಗಿಟ್ಟು ಶೇಂಗಾ ಕಾಳು ತುಂಬ್ಕೊಂಡು ಕಂಪನಿ ನೀವು. ಆಕೆ ಬಂದು ಹೇಳ್ತೀನಿ ಅಪ್ಪಗ ಬೇಡ್ಕೊಂಡು ಆ ಸಮಸ್ಯೆ ಎಲ್ಲ ನಿವಾರಣೆ ಮಾಡ್ಕೊಂಡು ಎಲ್ಲಿ ತುಕ್ಕಪ್ಪನ ಮನೆಯೊಳಗ, ತುಕ್ಕಪ್ಪನ ಮನೆಯೊಳಗ ಎಲ್ಲ ನಿವಾರಣೆ ಮಾಡ್ಕೊಂಡು ಹೋಗ್ತಾಳ. ಹೋಗಿ ಎಲ್ಲಿ ಹೋಗ್ತಾಳ? ಮುಂಬೈಗೆ ಹೋಗ್ತಾಳ. ಹೊಳ್ಳಿ ಆಕೆಗೆ 3 ಮಂದಿ ಗಂಡಸ ಮಕ್ಕಳಿವ. ತಾಯಿ ಬಾಯಿಗೆ ಎಷ್ಟು ಮಂದಿ? 3 ಮಂದಿ. ಅದ್ರೊಳಗ ಸಣ್ಣ ಮಗನ ಮೊಮ್ಮಗಳ ಹೆಸರ ನಹನಿ ಏನ್ರಿ? ನಳಿನಿ. ನೋಡ್ ಹೆಸರು ಚಂದ. ಆ ಕೂಸ ಎಲ್ಲರೂ ಕೂಡಿ ಅಪ್ಪ ಸಿದ್ಧಾಳಪ್ಪನ ಜಾತ್ರೆಗೆ ಬಂದಿದ್ರು. ಎಲ್ಲಿಗೆ ಬಂದಿದ್ರು? ಅಪ್ಪ ಸಿದ್ಧಾಳಪ್ಪನ ಜಾತ್ರೆಗೆ ಬಂದಿದ್ರು. ಶಿವರಾತ್ರಿಗೆ ಏನಾಯ್ತು ಅಂತಂದ್ರೆ
ಆ ಕೂಸಿಗೆ ಎಲ್ಲಿಂದ ಜ್ವರ ಬಂದಿತ್ತೋ ಏನು ಮಾಡಿತ್ತೋ ಗೊತ್ತಿಲ್ಲ. ನಳಿನಿ ಹುಡುಗಿಗೆ ಎಲ್ಲಾ ಪ್ರಯತ್ನ ಮಾಡಿದ್ರು, ಆದ್ರೆ ಅಪ್ಪನ ಜಾಗದೊಳಗೆ ಒಂದು ಡಾಕ್ಟರ್ ಮುಟ್ಟಿಸ್ಕೊಡ್ಲಿಲ್ಲ, ಒಂದು ಗುಳಿಗೆ ಹಾಕ್ಲಿಲ್ಲ. ಅವರು ಅಪ್ಪನ ಪರಮ ಶಿಷ್ಯರವರು. ಏನಾದ್ರೂ ಆಗ್ಲಿ ಅಂತ ಕೃಷ್ಣ ಅಪ್ಪನ ಅಂಗಾರಿತ್ತು, ಅಪ್ಪನ ಪಾದೋದಕ್ಕೆ ಅವ್ರು ಇಟ್ಕೊಂಡಿದ್ರು, ಆ ಕೂಸಿಗೆ ಹಾಕಿದ್ರು. ಏನ ಆಗ್ಲಿಲ್ಲ. ಈಗೋ ಆಗೋ ಆ ಕೂಸನು ನಳಿನಿ ಅಂತ ಹುಡುಗಿ ಸಾಯ್ತದ ಅನ್ನೋದ್ರೊಳಗೆ ಒಂದು ರೂಮದೊಳಗೆ ಇದ್ರು. ಅಪ್ಪ ಕರುಣಾವಂತ ಆ ಹುಡುಗಿಗೆ ಏನು ನೋವಾಗಿತ್ತು ಅಂತ ಗೊತ್ತಿಲ್ಲ. ಅಪ್ಪ ಓಡ್ಕೋತ ಅವ್ರ ರೂಮಿಗೆ ಹೋದಂತ ನೋಡ್ರಿ. ಯಾರು ಹೇಳಿದ್ರೇನೋ ಅಪ್ಪಗ ಹೇಳಿದ್ರ? ಆ ಹುಡುಗಿ ಮುಂಬೈ ಬಂದ ಭಕ್ತರಿಗೆ ಹಿಂಗಾಗ್ಯದಂತ ಹೇಳಿದ್ರೇನೋ ಅಪ್ಪ? ಇಲ್ಲ. ಆ ಹುಡುಗಿಗೆ ಹೋಗಿ ಅಪ್ಪ ಸಿದ್ಧಾರ್ಥ ಎಲ್ಲ ಇದ್ದ ಹುಡುಗಿ ಹೋಗೋಣ ತೋರ್ಸ್ರಿ ಅಂತ ಕೃಷ್ಣ ಅಪ್ಪ ಸಿದ್ಧಾರ್ಥ ತನ್ನ ತೊಡಿ ಮೇಲೆ ಹಾಕೊಂಡು ಇದಕ್ಕೇನಾಗತ್ತೆ, ಆರಾಮೈತಿ, ಮುಕ್ಕೊಂಡೈತಿ, ಹೊಟ್ಟೆ ತುಂಬಾ ಅನ್ನ ಇಲ್ಲದಕ್ಕ, ಅದಕ್ಕೆ ತಡಿ ಅಂತ ಅಪ್ಪ ಸಿದ್ಧಾರ್ಥ ತನ್ನ ತೊಡಿ ಮೇಲೆ ಕುಂಡಿಸಿ ಹೊಟ್ಟೆ ತುಂಬಾ ಅನ್ನ ಕೊಟ್ಟಲ್ಲ. ಹೊಟ್ಟೆ ತುಂಬಾ ಅನ್ನ ಕೊಟ್ಟಂಗ ಆ ಹುಡುಗಿ ಮೈ ಒಳಗಿನ ಬಾಧೆಗಳು, ಜ್ವರಗಳು ಎಲ್ಲ ಹೋಗುವಂತ ನೋಡ್ರಿ. ಎಂತ ಕರ್ಣವಂತ್ರಿ ನಮ್ಮ ಅಪ್ಪ ಸಿದ್ಧಾರೂಢ. ಯಾರಿಗೆ ಕಷ್ಟ ಬಂದದ ಅಂತಂದ್ರೆ ಅಪ್ಪಗೆ ಯಾರು ಹೇಳಂಗಿಲ್ಲ, ಓಡಿ ಹೋಗ್ತಾನ ಅಂತಂದ್ರೆ ಅಪ್ಪ ಸದ್ಗುರುನಾಥ ತ್ರಿಕಾಲ ಜ್ಞಾನಿ ನಮ್ಮಪ್ಪ ಸಿದ್ಧಾರ್ಥ. ಏನು ಪವಾಡಗಳು ಅಪ್ಪ ಸಿದ್ಧಾರೂಢಂದು. ಆದ್ರೆ ನಾವು ನಂಬಬೇಕ್ರಿ. ಹಂಗ ಪವಾಡ ಆಗ್ತಾವಂತಂದ್ರೆ ಸುಮ್ಮ ಆಗಂಗಿಲ್ಲವು. ಅಪ್ಪ ಸಿದ್ಧಾರೂಢಪ್ಪ ಹಂಗ ನಂಬಬೇಕು. ತಾಯಿ ಬಾಯಿ ಮುಂಬೈದಿಂದ ಬಂದು ಅಪ್ಪ ಸಿದ್ಧಾರೂಢಪ್ಪ ನಂಬ್ಯಾಳ ಅಂತ ಸುಮ್ಮ ನಂಬ್ಯಾಳ ನಕ್ಕಿ. ಕೈಲಾಸದ ಒಡೆಯ ಇವ ಅದಾನ ಅಂತ ಆಕಿನ ಬಲ್ಲಿ ಸಂಶಯಗಳು ದೂರ ಆದ ಬಳಿಕ ಅಪ್ಪ ಸಿದ್ಧಾರೂಢಪ್ಪ ನಂಬ್ಯಾಳಕ್ಕೆ. ಎಲ್ಲಿ ತನಕ ನಮ್ಮ ಸಂಶಯಗಳು ನಾವು ನಿವಾರಣೆ ಮಾಡ್ಕೊಂಗಿಲ್ಲ, ಅಲ್ಲಿ ತನಕ ಪರಮಾತ್ಮನ ನಂಬಿಕೆ ನಮ್ಮ ಹೃದಯದೊಳಗೆ ಉಳಿಯಂಗಿಲ್ಲ. ನೀವು 1000 ಪುರಾಣ ಕೇಳ್ರಿ, 1000 ಮಹಾತ್ಮರ ಪಾದ ಪೂಜೆ ಮಾಡ್ಕೋರಿ, ನೀವೆಷ್ಟೇ ದಾನ ಧರ್ಮ ಮಾಡ್ರಿ, ಗುರುವಿನ ಮೇಲೆ ನಿಮ್ಮ ನಂಬಿಕೆನೇ ಇಲ್ಲ ಅಂತಂದ್ರೆ ನೀವು ಇಷ್ಟೆಲ್ಲ ಮಾಡೋದು ಎಲ್ಲ ವ್ಯರ್ಥ. ಮೊದಲ ಗುರುವಿನ ಮ್ಯಾಲ, ತಾಯಿ ತಂದೆ ಮ್ಯಾಲ ನಂಬಿಕೆ ಬೇಕ್ರಿ. ನಂಬಿಕೆ ಇತ್ತಂತಂದ್ರ ಎಂತ ಲಾಭ ರೀ ಅದು. ಎಲ್ಲರೂ ಪಂಡ್ರಾಪುರಕ್ಕೆ ಹೋಗುವಾಗ ಸಂತ ತುಕಾರಾಮರು ತಮ್ಮ ಕಾಯಕ ಮಾಡುವಾಗ ಯಾರೋ ಪಂಡ್ರಾಪುರಕ್ಕೆ ಹೊಂಟಿದ್ರಂತ. ಪಂಡ್ರಾಪುರಕ್ಕೆ ಹೋಗೋ ಆಳ್ಯಾಗ ತುಕಾರಾಮ ಬರ್ತೀಯನು? ಇಲ್ರಿ. ಯಾಕೋ? ಇಲ್ಲೇ ಕೂತಾವ್ ನೋಡ್ರಿ ಯಾರು, ರುಕ್ಮಿಣಿ ಪಾಂಡುರಂಗ. ಎಲ್ಲಿ? ತಾಯಿ ತಂದಿ ಇಲ್ಲೇ ಕೂತಾರ. ಇವ್ರ ನಮ್ಮ ತಾಯಿ ತಂದಿರಿ. ಅವ ಕಾಯಕ ಮಾಡುವಾಗ ತೊಟ್ಲಾಗ ತೂಗ್ತಿತ್ತವ. ತೊಟ್ಲಾಗ ತೂಗಿ ಅವ ಏನೋ ಒಂದು ಕಾಯಕ ಮಾಡ್ತಿದ್ದವ. ಇಲ್ಲ ನೀವೆಲ್ಲರೂ ಹೊಂಟಿರಿ, ಇದೊಂದು ಕಾಶಿಗೇನು ಎಲ್ಲ ಹೊಂಟಿದ್ರು ಅವರು. ಈಗ ಇದೊಂದು ದುಡ್ಡ ಗಂಗಾ ಮಾತೆ ಕೊಡ್ರಿ ಅಂತ ಕೊಟ್ಟ ಗಳಿಗೆ ಇವರೆಲ್ಲ ಕಾಶಿ ಎಲ್ಲ ತಿರುಗಾಡಿ ಕಾಶಿ ನದಿ ಒಳಗೆ ಜಳಕ ಮಾಡಿ ಒಂದು 2 ಕಿಲೋಮೀಟರ್ ಬಂದಿರ್ತಾರ. ಬಂದಾಳ್ಯಾಗ ಏನಾಯ್ತು ಅಂತಂದ್ರ ಅರೇ ರೇ 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 ಹಿಂಗ ಕೈ ಎತ್ಕೊಂಡ್ರು. ಅರೆ ತುಕಾರಾಮ ₹1 ಕೊಟ್ಟಿದ್ದ, ಮರ್ತು ಹೊಂಟಿನೆಲ್ಲ. ತಪ್ಪಾಗ್ತದಂತೆ ಓಡಿ ಹೋಗಿ ಗಂಗಾ ಈಗ ತಗೋ, ತುಕಾರಾಮ ತಾಯಿ ತಂದಿ ಸೇವಾ ಮಾಡ ಬಿಟ್ಟು ಬರಕ್ ಆಗಂಗಿಲ್ಲ ಅಂದಾನ. ಅವ ಪ್ರೀತಿದಿಂದ ₹1 ಕೊಟ್ಟನ. ಈಗ ತಗೋ. ಅವ ಸುಮ್ ನೀರ್ನ ಒಗ್ಯಾಳಾಗ್ಯದ. ಈಗ ತಗೋ, ನೀರ್ನ ಒಗಿಯೋದ್ರೊಳಗ ತಾಯಪ್ಪ ನನ್ನ ಪ್ರೀತಿ ಮಗ ಕೊಟ್ಟನಂತ ಗಂಗಾ ಮಾತ ಹಿಂಗ ಎದ್ದಿನತ್ತು ಕೈ ಮಾಡದಳಂತ. ಕೊಡೆ ನನ್ನ ಮಗಳ ದೊಡ್ಡ ಅಂತ. ಅವಾಗ ಭಾಬ್ರಿ ಆಗಿ ಕಿಶನ್ ಬಂದ್ರು. ಬಂಧುಗಳಿಗೆ ತುಕಾರಾಮ ಏನು ಇಷ್ಟೆಲ್ಲ ಯಾತ್ರಾ ಮಾಡಿದೀವಿ, ಯಾವ ದೇವ್ರ ನನಗೆ ಭೇಟಿ ಆಗ್ಲದ? ತುಕಾರಾಮ ನಿನ್ನ ದುಡ್ಡು ಕೊಡೋ ಸಾಕ್ಷಾತ್ ಗಂಗಾ ಮಾತಾ ಪ್ರೀತಿದಿಂದ ದುಡ್ಡು ತಗೊಂಡಳು, ಅದ್ ಹ್ಯಾಂಗೋ ಅಂತ ಕೇಳ್ದಾಳಾಗ ಅವ ಹೇಳ್ತಾನ, ತುಕಾರಾಮ ಇಲ್ಲ ಗಂಗಾ ಅದಾಳ, ಇಲ್ಲೇ ರಾಮೇಶ್ವರ ಅದ, ಇಲ್ಲೇ ಪಂಡರಿಪುರ ಅದಾನ, ಇಲ್ಲೇ ರುಕ್ಮಾಬಾಯಿ ಅದಾಳ, ಇಲ್ಲೇ ರುಕ್ಮಿಣಿ ಅದಾಳಪ್ಪ. ಇವ್ರಿಗೆಲ್ಲಾ ಬಿಟ್ಟು ಕಿಶಿನ ಅಜ್ಞಾನದಿಂದ ನಾವು ಹೋಗಿ ಬರ್ತೀವಿ. ಸುಮ್ಮನೆ ಕಾಲವನ್ನು ಕಳೆದು ಸಾಯಿದು ಚಿತ್ತವೇ ಮನುಷ್ಯ. ಸುಮ್ಮ ಹೋಗಿ ಬರ್ತೀವಿ ಅಂದ್ರೆ ಸುಮ್ಮ ಭೇಟಿ ಆಗಂಗಿಲ್ಲಪ್ಪ. ಸಾಕ್ಷಾತ್ ಪಾರ್ವತಿ ಪರಮಾತ್ಮನ ಸ್ವರೂಪದೊಳಗ ನಮ್ಮ ತಾಯಿ ನಮ್ಮ ತಂದೆ ಅದಾರ.
ಆ ಸೇವಾದ ಪ್ರತಿಫಲ ಕಾಶಿ ಒಳಗ ಗಂಗಾ ಮಾತಾ ನನ್ನ ದೊಡ್ಡ ಪ್ರೀತಿಯಿಂದ ತಗೊಂಡಳ. ಇದೇ ದೃಷ್ಟಾಂತ ನೋಡುವಂತ ಸಂತ ತುಕಾರಾಮ ಹೇಳದ್ರಂತ. ಅದಕ್ಕೆ ನಿಮಗೆ ನಾ ಹೇಳೋದೇನಂದ್ರ ಹಿರಿಯರ ಮನೆ ಒಳಗೆ ಇದ್ರಂದ್ರ ತಾಯಿ ತಂದೆಗೆ ಪ್ರೀತಿದಿಂದ ನಾವು ನೋಡ್ಬೇಕು, ಪ್ರೀತಿದಿಂದ ಅವ್ರ ಆರೈಕೆ ಮಾಡ್ಬೇಕು. ನೀವು ಎಲ್ಲಿ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಗೆ ಹೋಗ್ರಿ ಅಂತ ಹೇಳಂಗಿಲ್ಲ, ಬ್ಯಾಡ ಅಂತ ಹೇಳಂಗಿಲ್ಲ. ಆದ್ರ ಯಾರ ಮನೆಯೊಳಗ ತಾಯಿ ತಂದೆ ಅದಾರ ಅವ್ರ ಸೇವಾ ನಿಮಗೆ ಸಿಗ್ತದ ಅಂದ್ರೆ ನಿಮ್ಮಂತ ಭಾಗ್ಯಶಾಲಿಗಳು ಯಾರಿಲ್ಲ. ಅವ್ವ ಅವ್ರ ಸೇವಾ ಸಿಗ್ತದ ಅಂತಂದ್ರೆ ಪರಮಾತ್ಮ ಪಾರ್ವತಿ ಸೇವಾ ಸಿಕ್ಕಂಗ. ನೀವು ಶಾಸ್ತ್ರ ಪುರಾಣ ಕೇಳ್ತಿರೋ ಎಲ್ಲೋ ಗೊತ್ತಿಲ್ಲ, ಎಲ್ಲಿ ಹೋಗಿ ದಾನ ಧರ್ಮ ಮಾಡ್ತಿರೋ ಗೊತ್ತಿಲ್ಲ. ಆದ್ರೆ ಇವೆಲ್ಲ ನಿಮಗೆ ಪುಣ್ಯ ಸಿಗ್ಬೇಕಾಗಿತ್ತು ಅಂತಂದ್ರೆ ಇಷ್ಟೆಲ್ಲಾ ಮಾಡೋರು ಪುಣ್ಯ ಸಿಗ್ತದೋ ಗೊತ್ತಿಲ್ಲ. ದಾನ ಧರ್ಮ ಪುರಾಣ ಪ್ರವಚನ ಕೇಳೋದ್ರಿಂದ ನಿಮಗೆ ಪುಣ್ಯ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ. ಆದ್ರೆ ತಾಯಿ ತಂದೆ ಯಾರು ಮನಮಟ್ಟು ಸೇವೆ ಮಾಡ್ತಾರಲ್ಲ ಸಾಕ್ಷಾತ್ ಪರಮಾತ್ಮ ನಿಮಗೆ ವರದಾನ ಪುಣ್ಯ ಅನುಗ್ರಹ ಮಾಡ್ತಾನೆ. ಇದು ಸತ್ಯ ಮಾತು. ಅವನೇ ರೀ ಆ ತಾಯಿ ತಂದೆ ಸ್ವರೂಪದೊಳಗೆ ನಿಮ್ಮ ಪುಣ್ಯ ಎಂಬುದು ರಾಶಿ ಕೊಟ್ಟು ಕಳಿಸ್ತಾನ್ರಿ. ಮಾಡ್ರಿ. ಯಾಕಂದ್ರೆ ಕೆಲವರಿಗೆ ತಾಯಿ ಮಮಕಾರ ಗೊತ್ತಿರಂಗಿಲ್ಲ. ನಾವೆಲ್ಲ ಹುಟ್ಟಿ ಬಂದೀವಿ ಖರೆ ನಮ್ಗ ತಾಯಿ ತಂದೆ ಸೇವಾ ಮಾಡೋ ಭಾಗ್ಯ ನಮಗಿಲ್ಲ. ನಾವೆಲ್ಲ ಸನ್ಯಾಸಿಯಾಗಿ ಬಂದೀವಿ, ತಾಯಿ ತಂದೆ ಸೇವಾ ಮಾಡೋ ಭಾಗ್ಯ ನಮಗಿಲ್ಲ. ಆ ಭಾಗ್ಯ ನಮಗಿಲ್ಲ ಅಂತ ನೀವು ಕುಂಡ್ರಕ್ ಹೋಗ್ಬೇಡ್ರಿ. ನಿಮ್ಮ ತಾಯಿ ತಂದೆ ಅದಾರಲ್ಲ ಮನೆಯೊಳಗ ಅವರಿಗೆ ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಉಂಡಿರೋ ಇಲ್ಲೋ, ನಿದ್ದೆ ಆಗಕತ್ತದ ಇಲ್ಲೋ, ಕಾಲ್ ಹೆಂಗದಾವ, ಕಾಲ್ ನೋವು ಆಗ್ತೀವಂತಂದ್ರೆ ಒಂದ್ 4 ಹೆಜ್ಜೆ ಹಿಡ್ಕೊಂಡು ಹೊರಗೆ ಬರ್ರಿ. ಇಷ್ಟು ನೀವು ಮನಮುಟ್ಟ ಇರೋ ತನಕ ಯಾರು ಸೇವಾ ಮಾಡ್ತಿರಲ್ಲ ಸಾಕ್ಷಾತ್ ಪರಮಾತ್ಮನ ಸೇವೆ ಮಾಡ್ದಂಗ್ರಿ. ಹಿರಿಯರು ಅಂತಂದ್ರೆ ಏನು ತಿಳಿದಿರಿ ನೀವು? ಈಗಿನ ಹಿರಿಯರು ಅವ್ರ ಆಯುಷ್ಯದೊಳಗ ನಾನು ಮೊನ್ನೆ ನಮ್ಮ ವಕೀಲರು ಸಾಹೇಬ್ರು ಅಂದ್ರು, ಅವ್ರ ಅಪ್ಪವ್ರ ಬಗ್ಗೆ ಬಂದ್ರು. ಅವ್ರಿಗೆ 100 ವಯಸ್ಸಿರುವ ಇಲ್ಲಿ ನಮ್ಮ ವಕೀಲರು ಅದಾರಲ್ಲ ನಮ್ಮ ಮಟ್ಟದವರು, ಅವ್ರದ್ದು ತಂದೆಯವ್ರಿಗೆ 100 ವರ್ಷ. ಆ 100 ವಯಸ್ಸದೊಳಗೆ ನಾವು 4 ಮಂದಿ ಸ್ವಾಮಿಗಳು ಬದುಕ್ತೀವಿ. 20ಕ್ಕೆ ದನ್ ಅಂತೀವೋ 40ಕ್ಕೆ ದನ್ ಅಂತೀವೋ ಗೊತ್ತಿಲ್ಲ. 100 ವರ್ಷ ಬದುಕ್ತಾರ ಅಂತಂದ್ರ ಅವ್ರ ಹಿಂದ ಅನೇಕ ಜನ್ಮದೊಳಗ ಮಹಾತ್ಮರಿಗೆ ತಮ್ಮ ಅವ್ವ ಅಪ್ಪಗೆ ಚೆನ್ನಾಗಿ ಉಣಿಸೋದು ತಿನ್ನಿಸೋದು ಅವ್ರ ಸೇವಾ ಮಾಡ್ಯಾರಂತ 100 ವರ್ಷ ಬದುಕಾಕತ್ತಾವ. ಈಗ ನಾವ್ ಯಾಕೆ ಬದುಕಕತ್ತಿಲ್ಲ? ಯಾಕೆ 20ಕ್ಕೆ 40ಕ್ಕೆ ದನ್ ಅನ್ನಕತ್ತೀವಿ ಅಂದ್ರೆ ಜಾಡ್ಸಿ ಅಪ್ಪಗ ಅವಾಗ ಎದಿಗೆ ಒದ್ಯಾಕತ್ತೀವಿ, ಅದಕ್ಕೆ ದನ್ ಅನ್ನಕತ್ತೀವಿ. ಒದ್ಯಾ ಕೆಲಸ ಮಾಡ್ಬೇಡ್ರಿ. ಅವ್ವ ಅಪ್ಪಗ ಅತ್ತಿ ಮಾವಗ ಚಲೋ. ಅಯ್ಯವ್ವ ಅವ್ವ ಅಪ್ಪು ನೋಡ್ತಾರ ಖರೆ, ಇವ್ರು ಅತ್ತಿ ಮಾವ ಅಂದ್ರೆ ಬರ್ತೀವ್ರಿ ಬಿಗ್ ಬ್ಯಾನಿನೇ ಬರ್ತದೆ. ಅವರು ತಾಯಿ ತಂದೆ ಇದ್ದಂಗ್ರಿ. ನೀ ಹೆಂಗ ನಿಮ್ಮ ಅಪ್ಪನ ಮನೆ ಬಿಟ್ಟು ಹೆಂಗ ಮತ್ತೊಬ್ಬರ ಮನೆ ಜ್ಯೋತಿಯಾಗಿ ಬೆಳಗಸಕ್ ಬಂದಿಯಲ್ಲ, ಅವ್ರು ಹಂಗ ಬಂದಾರ. ಅವ್ರ ಜ್ಯೋತಿ ಏನಂತವ ಇರ್ಲಿ, ಏನೇ ಮಾಡ್ರಿ, ನೀ ಹೆಂಗ ಬರ್ತೀಯೋ ಅಕ್ಕಿನೋ ತಾಯಿ ಹಂಗ ಬಂದಿರ್ತಾಳ. ತನ್ನ ಹುಟ್ಟದ ಮನೆ ಬಿಟ್ಟು ಕಿಸಿನ ಮತ್ತೊಂದು ಮನೆ ಬೆಳಕಾಗಿ ಬರ್ತಾಳ ಅಂದ ಬಳಕ ಯಾವ ಹುಟ್ಟದ ಮನೆಯೊಳಗೆ ಯಾವ ರೀತಿ ತಾಯಿ ತಂದೆ ಪ್ರೀತಿ ತೋರಿಸಿದ್ಯೋ ಆ ಬೆಳಗಕ್ಕೆ ಬಂದಿರ್ತಕ್ಕಂಥ ಮನೆಯೊಳಗೆ ನೀನು ಆ ತಾಯಿ ತಂದೆ ಪ್ರೀತಿ ಕೊಟ್ಟ ಮನೆಗೆ ಈ ಮನೆಗೆ ಪ್ರೀತಿ ಕೊಟ್ಟೆ ಅಂದ್ರೆ ನೀವು ಹುಟ್ಟಿ ಬಂದದಕ್ಕೂ ಸ್ವಾರ್ಥಕ. ಎಲ್ಲಿ ತಾಯಿ ತಂದೆಗೆ ಒಂದು ಪ್ರೀತಿ ಅತ್ತಿ ಮಾವ ಒಂದು ಪ್ರೀತಿ ಮಾಡಿದೆ ಅಂತ ನೀವು ಹುಟ್ಟಿ ಬಂದದ್ದು ಸ್ವಾರ್ಥಕ ಅಲ್ವೇ ಅಲ್ಲ. ಇದು ಸತ್ಯ ಮಾತು. ನೀವೊಮ್ಮೆ ಸಸಿಯಾಗಿ ಬಂದಿರ್ತೀನಿ, ಮುಂದ ಅತ್ತೆ ಆಗ್ತಿಲ್ಲ ನೀನು. ನಿನ್ನ ಅತ್ತಿಗೆ ನೀ ಚಲೋ ನೋಡ್ಕೊಂಡೆ ಅಂದ್ರೆ ನಿನ್ನ ಸಸಿ ನಿನಗೆ ಚಲೋ ನೋಡ್ಕೊತಾಳ. ನಿನ್ನ ಅತ್ತಿಗೆ ನೀನೇ ಓದ್ದೆ ಅಂದ್ರೆ ಹಿಂದೆ ಬಂದಕ್ಕೆ 2 ಕಾಲ ನೀನು ಓದಿತಾಳ. ಇದೇ ಮಾತ. ಇವು ಜನ್ಮಸಿಂದ ಹಕ್ಕಿದ್ದಂಗ್ರಿ. ಅದೇನೋ ಮಾಡ್ತಿರ್ತಾರ ನೋಡು, ಲಗ್ನಕ್ಕೆ ಹೋದ ಆಕಿನ ಸೀರೆ ಈಕಿನ ಸೀರೆ ಆಕಿಗೆ ಮಾಡಿರ್ತಾರ ನೋಡ್ತಿ, ಹೌದಿಲ್ಲ? ಇದು ಮಾಡೋದು ಮಾಡಿಸ್ಕೊಂಡು ಬರೋದು. 20 ರೂಪಾಯಿ ಸೀರೆ ಕೊಡ್ತಾರ ಇವರು, 100 ರೂಪಾಯಿ ಸೀರೆ ಹೊಡ್ಕೊಂಡ್ ಬರ್ತಾರ ಇವರು.
ಅದಕ್ಕೊಂದು ಮತ್ತೆ ಇಂಥದ್ದು ಸೀರೆ ಮಾಡ್ಯಾಳ ನೋಡಿಕಿ. ತಾಯಿ ಎಟ್ರದ್ದು ಮಾಡ್ಯಾಳ 20 ರೂಪಾಯಿ. ಅಕ್ಕಿ ಮಾಡ್ಯಾಳ ಎಟ್ರದು 100 ರೂಪಾಯಿ. 100 ರೂಪಾಯಿದು ಮಾಡಲ್ಲ. ಒಳ್ಳೊಳ್ಳೆ ಮದುವೆ ಮಾಡ್ತಾಳೆ ನಿಕ್ಕಿ. ಈಗ ತಾ ಮಾಡೋದು ಇಟ್ಟು, ತಾ ಬೇಡದು ಇಟ್ಟು ಕೊಡ. ನೀ ಕೊಡೋದು ಇಟ್ಟು ಬೇಡದು ಇಟ್ಟು ಅಂದ್ರೆ ಅವ ಹೆಂಗ್ ಕೊಡ್ತಾನ್ರಿ? ಪರಮಾತ್ಮನ ಮನ ಮುಟ್ಟಿ ಕೊಡ. ನಿನಗ ಸಾಕನಷ್ಟು ನಿನ್ನ ಮನೆಯೊಳಗೆ ಸುರುತನವ. ಕೊಡ ಕರ್ತವ್ಯ ಮಾಡು, ಬರ ಕರ್ತವ್ಯ ಮಾಡಬೇಡ. ಕೊಟ್ಟದ್ದು ತನಗೆ ಬಚ್ಚಿಟ್ಟು ಗೊಬ್ಬರರಿಗೆ ಅರೇ ನೀ ಕೊಡೋದು ಕರ್ತವ್ಯ ಮಾಡು. ಈಗ ಒಬ್ಬ ರೈತನ ಹೊಲಕ್ಕೆ ದುಡಕ್ ಹೋಗಿರ್ತೀರಿ ನೀವು. ಆ ರೈತ ನಿಮಗ ಅಲ್ಲೇ ಕಬ್ಬಿನಾಗ ಕಳೆ ತೆಗಿಯಾಗ ಪಳಗಾರ ಕೊಡ್ತಾನೆ. ನೆನಗೊಡ್ತೆ 1 ವಾರ ಬಿಟ್ಟು ಕೊಡ್ತಾನಿಲ್ಲ. 1 ವಾರ ಏನೋ 1 ತಿಂಗಳೇನೋ 2 ತಿಂಗಳು ಹೋಗ್ತದ. ಯಾಕೆ ಹೋಗ್ತದ? ನಿಮಗ ಗೊತ್ತಿರ್ತದ. ಮಾಲೀಕನ ಹೊಲದಾಗ ಕೆಲಸ ಮಾಡಿ ಬಂದಿವಿ, ಹಿಂದಿಲ್ಲ ಹಿಂದ ನಮಗ ಪಗಾರ ಬರ್ತದ ಅಂತ ಗಚ್ಚ ಮಾತು ಹೌದಾ ಇಲ್ಲೋ? ಹ್ಯಾಂಗ ಮಾಲೀಕನ ಹೊಲದೊಳಗೆ ಕೆಲಸ ಮಾಡಿದ್ರೆ ರೊಕ್ಕ ಬರ್ತದ ಅನ್ನೋದು ನಿಮಗ್ ಗಚ್ಚಾಗಿ ಹ್ಯಾಂಗ ನಂಬತಿರೋ, ಹಾಂಗ ಪರಮಾತ್ಮನ ಗುರುವಿನ ಸೇವೆ ಮನ ಪಟ್ಟು ಮಾಡಿ ಒಮ್ಮೆ ಆ ಪರಮಾತ್ಮ ನಿಮಗೆ ಪಗಾರ ಕೊಟ್ಟು ಕಳಿಸ್ತಾನ. ಮಾಡ್ರಪ್ಪ. ಆ ಪಗಾರ ಎಲ್ಲಿ ಹೋಗಂಗಿಲ್ಲ. ಅವ ಹ್ಯಾಂಗ ಮಾಲೀಕ ಒಬ್ಬ ರೈತ, ಯವ ನೀ ಮೊನ್ನೆ ನಮ್ಮ ಹೊಲದಾಗ ಕಳೆ ತೆಗೆದಿದ್ದೆಲ್ಲ ತಗೋ ರೊಕ್ಕ ಮನೆ ತಕ್ಕ ಬರ್ತಾನಿಲ್ಲ ದುಡ್ಡು. ಹಂಗ ಅವ ಹ್ಯಾಂಗ ಬಂದು ನಿನ್ನ ಮನೆ ತಕ್ಕ ದುಡ್ಡು ಕೊಟ್ಟು ಹೋಗ್ತಾನೋ, ಹಾಂಗ ನೀವು ಗುರು ಸೇವಾ ಮಾಡ್ರಿ, ಪರಮಾತ್ಮನ ಸೇವಾ ಮಾಡ್ರಿ, ತಾಯಿ ತಂದೆ ಸೇವಾ ಮಾಡಿದ್ರಿ ಅಂತಂದ್ರ ಪರಮಾತ್ಮ ಹುಡುಕೋತ ಬರ್ತಾನ. ನನ್ನ ಭಕ್ತನ ಮನೆಯಲ್ಲಿ ಅದು ಬಹಳ ಸೇವಾ ಮಾಡ್ಯಾನು, ಅದಕ್ಕೆ ಅವ್ರ ಪ್ರೀತಿಗೆ ಭಕ್ತಿಗೆ ಒಲದು ಬಂದಿನಿ, ಎಲ್ಲೆಲ್ಲ ಹುಡುಕೋತ ಬರ್ಬೇಕು ಪರಮಾತ್ಮ. ಹಾಂಗ ಸೇವಾ ಮಾಡ್ರಿ, ಹಾಂಗ ಗುರುವಿನ ಸೇವಾ ಮಾಡ್ರಿ, ತಾಯಿ ತಂದೆ ಸೇವಾ ಮಾಡೋದು ಖರೆ ಆದ್ರೆ ಆ ಜಗದ್ಗುರು ಸಿದ್ಧಾರೂಢಪ್ಪ ಗೋರ ಕುಂಬರ್ನೊಳಗ ಪಂಡರಿಪ ಪಾಂಡುರಂಗ ದುಡ್ದಿಲ್ಲ, ಕೆಸರು ತುಳಿದಿಲ್ಲ. ಪಂಡರಿಪುರ ಪಾಂಡುರಂಗ ಬಂದು ಗೋರ ಕುಂಬರ್ನ ಮನೆ ಒಳಗ ದುಡ್ದಾನಿಲ್ಲ. ಕೆಸರು ತೊಳೆದು ಗಡಿಗೆ ಮಾರ್ಯಾನ್ರಿ. ಸಂತ ಸಕುಭಾಯಿ ಮನೆ ಒಳಗ ದುಡ್ದಾನ, ಸಂತ ತುಕಾರಾಮನ ಮನೆ ಒಳಗ ದುಡ್ದಾನ. ಸಂತ ತುಕಾರಾಮ ತಾಯಿ ತಂದೆಗೆ ಸೇವಾ ಮಾಡುವಾಗ ಅದೊಂದು ಕಥೆ ಹೇಳಿ ಮುಗಿಸ್ತೀನಿ. ಸಂತ ತುಕಾರಾಮ ತಾಯಿ ತಂದೆಗೆ ಸೇವಾ ಮಾಡುವಾಗ ಕಾಲ ಸೇವಾ ಮಾಡ್ತಿರ್ತಾನೆ. ಅವ ತಾಯಿ ತಂದೆಗೆ ಪಾಂಡುರಂಗ ಬರ್ತಾನ, ಹೇ ತುಕಾರಾಮ, ಪಂಡರಿಪುಟ್ಟು ನಿನ್ನ ದರ್ಶನಕ್ಕೆ ಬಂದೀನೋ, ನಿನ್ನ ದರ್ಶನ ಕೊಡಾಕ ಬಂದೀನೋ ನೋಡು ಅಂತಂದ್ರ, ನೋಡಪ್ಪ ಈಗ ನಮ್ಮ ಅವ್ವಪ್ಪನ ಸೇವಾ ಮಾಡಾಕತ್ತೀನಿ, ನೀನ್ ನಿಂಡ್ರತ್ತೆ ಭೀಷ್ ಒಂದು ಇಟ್ಗಿ ಹೋಗದಂತ. ಏನಂತೀರ ಅದಕ್ಕೆ? ಇಟಗಿ ಅಂತೀರಿ, ಇಟ್ಟಂಗಿ ಅಂತೀರಿ. ಇಟಂಗಿ ಮ್ಯಾಲ ನಿಂತ ಹಿಂಗ ಪಾಂಡುರಂಗ. ಅವ ಅಂದತ, ಜಗತ್ತಿನೊಳಗ ತಾಯಿ ತಂದೆ ಸೇವಾ ಯಾವಾಗ ಮಾಡಂಗಿಲ್ಲ ಅವಾಗ ಈ ಪಂಡರಿಪುರ ಅಂಬುದು ಪಾಂಡುರಂಗ ಇಟಂಗಿ ತಳಗಿದ ಇಳಿಬೇಕು. ಅಲ್ಲಿ ತಗ ಇಳಿದ ಪಾಂಡುರಂಗ ಅಂತ ಪ್ರತಿಜ್ಞೆ ಮಾಡದಂತ. ಯಾರು? ಸಂತ ತುಕಾರಾಮ. ನೋಡ್ರಿ, ಸಾಕ್ಷಾತ್ ಪರಮಾತ್ಮನೆ ಬಂದು ಮನಿ ಬಾಗಿಲು ತಕ ಬಂದಾನ. ಸಂತ ತುಕಾರಾಮ ನೋಡು, ಹೊಳಿ ನೋಡು, ನಮ್ಮವ್ವ ನಮ್ಮಪ್ಪನೇ ನನಗೆ ದೇವ್ರ, ಅವ್ರ ಸೇವಾ ಮುಗಿಯತಕ್ಕ ನೀವು ಹೊಳೆ ನೋಡಂಗಿಲ್ಲ. ನಿಂಡ್ರಂಗ ಇತ್ತು ಇಟ್ಟಂಗಿ ಮೇಲೆ ನಿಂಡ್ರು, ಇಲ್ಲಕ್ಕೆ ಹೋಗ್ ಪರಮಾತ್ಮನ ಸಂಗಡ ವಾದ ಹಾಕಿದ್ರಿ ಸಂತ ತುಕಾರಾಮ. ಅದಕ್ಕ ತಾಯಿ ತಂದೆ ಸೇವಾಕ್ಕಿಂತಲೂ ಸಂತ ತುಕಾರಾಮ ಪರಮಾತ್ಮ ಬಂದ್ರೆ ಬಿ ನಂಬಲಿಲ್ಲ. ಅದಕ್ಕಲ್ಲೇ ಅವನ ಹೆಸರು ಏನು ಕೊಂಡಾಡ್ತೀವಿ? ಸಂತ ತುಕಾರಾಮ ಅಂತ ಕೊಂಡಾಡ್ತೀವಿ. ಹಂಗ ನಮ್ಮ ಹೆಸರು ಒಳನು ಈ ಜಗತ್ತಿನೊಳಗೆ ಉಳಿಬೇಕಾಗಿತ್ತು ಅಂದ್ರ ಮನ ಮುಟ್ಟಿ ಯಾರು ಸೇವಾ ತಾಯಿ ತಂದಿದ್ದು ಮಾಡ್ತಾರ ಅವ್ರು ನಿಜವಾಗ್ಲು ಈ ಜಗತ್ತಿನೊಳಗ ಹೆಸರಾಗಿ ಉಳಿತಾರ. ಇನ್ನೂ ಅರ್ಥಕ ಪಾಂಡುರಂಗ ಇಟಂಗಿ ಮೇಲಿಂದ ಇಳಿದಿಲ್ರಿ. ಇಳ್ದಾನಂತ ತಿಳಿದಿರೇನು? ಪಾಂಡುರಂಗ ರುಕ್ಮಿಣಿ ಎಲ್ಲಿ ನಿಂತಾರ? ಇಟ್ಗಿ ಮೇಲೆ ನಿಂತಾರ. ಯಾಕೆ ನಿಂತಾರ? ಸಂತ ತುಕಾರಾಮ ತಾಯಿ ತಂದೆ ಸೇವಾ ಮಾಡುವುದು ನೋಡಿ ಅವ್ರು ಭಕ್ತಿಗಾಗಿ, ನನ್ನ ಭಕ್ತ ಯಾವಾಗ ತಾಯಿ ತಂದೆ ಸೇವಾ ಮುಗಿಸಿ ಯಾವಾಗ ನಮ್ಮ ದರ್ಶನ ಮಾಡ್ತಾರ ಅವಾಗ ಇಟಂಗಿ ಮೇಲೆ ಇಳೋಣ ಅಂತ ಹೇಳಿ ಅವ್ರು ಹಿಂಗ ನಿಂತಾರ. ನೀವು ದೇವ್ರು ಬೇಡ, ನಿಮ್ಮ ಮನಿ ಕಡದು, ನಿಮ್ಮ ಊರು ಕಡದು, ನಿಮ್ಮ ಅವ್ವರೇ ಆಗ್ಲಿ ನಿಮ್ಮ ಅಪ್ಪರೇ ಆಗ್ಲಿ ಬಂದಾರ ಅಂತಂದ್ರ ಮಗ್ ಏನ್ ಹಿಂಗ
ಹಿಂಗ ಮುಖಲ್ಕೆ ಅಂತಾರ ಈಗ. ಹಾ, ಅಡ್ ಗಂಡ ಮಕ್ಕೊಂಡಿದ ಜಾಡ್ಸಿ ಎದಿ ಮೇಲೆ ಕಾಲಿಟ್ಟರು ಹೋಗ್ತಿರ್ ನೋಡ್ಕೊತ, ಅಯ್ಯೋ ನನ್ನ ಅಪ್ಪ ಬಂದಾನೆ, ಅಯ್ಯೋ ನನ್ನ ಅಪ್ಪ ಬಂದಾನೆ, ಎಂತ ಅಪ್ಪ ಎಂತ ಯವ್ವ. ನಿಮ್ ಕಡೆಯವ್ರು ಬಂದ್ರೆ ಹಿಂಗ್ ಓಡ್ ಹೋಗ್ತೀರಿ. ಹಂಗ ತುಕಾರ ಮಾಡ್ಲಿಲ್ಲವ ಪರಮಾತ್ಮ ರೀ. ಪರಮಾತ್ಮ ಬಂದು ಹೋಗ್ಲಿಲ್ಲ. ನೀವು ಹಿಂಗ್ ಮಾಡಕ್ ಹೋಗ್ಬ್ಯಾಡ್ರಿ. ಗಂಡ ಎದಿ ಮೇಲೆ ಕಾಲಿಟ್ಟು ನಮ್ಮ ನಿಮ್ಮ ಅವತಾರಗಳು ಭಾರಿ ಬೇರೆ ಇರ್ತಿರ್ತಾವ. ತವ್ರ ಮನೆಯವ್ರ ಕಡೆ ಬಂದ್ರ ಒಂದ್ ಅವತಾರ, ಗಂಡನ ಮನೆ ಕಡೆ ಹಿಂಗ ಆಗಿತ್ತು. ತುಂಬ ಸಂಕಾರ. ನೀವು ಹೋಗಿದ್ದೇನು ನಿಮ್ಮ ಮಾವನ ಮನೆಗೆ? ಗುಂಡು ಕಡಬ ಎಲ್ಲ ಓದ್ತಿ, ಹೊಳಿ ಒಂದ ಅಡ್ಡ ಅಲ್ಲ. ಇವಾಗ ದೂರ ಆಗಿತ್ತಲ್ಲ, 10-12 ಕಿಲೋಮೀಟರ್ ಆಗಿತ್ತು. ಹೋಗಿರ್ತೇನ? ಬಿಡಂಗಿಲ್ಲವ. ಹಿಂಗಾಗಿದ್ದೇವ. ಏನೋ ಹೇಳ್ಬೇಕಂದಿದ ಟೈಮ್ ಒಂದ್ ಆಗೈತೆ, ಹೋಗ್ಬಿಡು, ನಾಳೆ ಹೇಳ್ತೀನಿ. ಜಗದೊಡೆಯ ಜಗದ್ಗುರು ಸಿದ್ಧಾರೂಢಪ್ಪ ಬಹಳ ಎಲ್ಲಾ ಭಕ್ತರಿಗೆ ಏನ್ ಹೇಳ್ತಿದ್ದ ಅಂತಂದ್ರ, ಕಷ್ಟ ನನಗಿರ್ಲಿ, ನನ್ನ ಭಕ್ತರಿಗೆ ಸುಖ. ನನಗೇನು ಸುಖ ಬರ್ತದ ನನ್ನ ಭಕ್ತರಿಗೆ ಸುಖವಾಗಿರ್ಲಿ, ನನ್ನ ಭಕ್ತರಿಗೆ ಏನು ಕಷ್ಟ ಬರ್ತದ ಆ ಕಷ್ಟ ನನಗಿರ್ಲಿ ಅಂತೇಳಿ ಅಪ್ಪ ಜಗದ್ಗುರು ಸಿದ್ಧಾರೂಢಪ್ಪ ಹ್ಯಾಂಗ ಬೇಡ್ತಿದ್ದ. ಅದೇ ರೀತಿ ನಿಮ್ಮ ಕಷ್ಟ ಎಲ್ಲ ನಮ್ಮಪ್ಪ ಸಿದ್ಧಾರೂಢ ತಗೋತಾನ. ನಮ್ಮ ಅಪ್ಪನ ಬಳಿ ಸುಖ ನಿಮಗೂ ಕೊಡ್ತಾನ. ಅದಕ್ಕೆ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಾಳಿನ ದಿವಸ ಬೆಳಗ್ಗೆ 8 ಗಂಟೆಗೆ ನಾವು